ಅಲ್ಲಿ ಶಾಪ ಕೊಡೋದು ಮತ್ತು ವರ ಕೊಡೋದು ಅಂತ ಬಂದಾಗ ಈ ಶಾಪ ಅಂದ್ರೇನು ವರ ಅಂದ್ರೇನು ಅಂತ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಶಾಪ ಅಂತ ಅನ್ನೋದು ಒಂದು ಸಂಸ್ಕೃತದ ಶಬ್ದ. ಶಪ ಆಕ್ರೋಶ, ಸಿಟ್ಟು. ಒಬ್ಬ ವ್ಯಕ್ತಿಯ ಸಿಟ್ಟು ಮಾತಿನ ಮೂಲಕ ಹೊರಗೆ ಬರೋದು ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿದ್ದರೂ ಕೂಡ ಅದು ಶಾಪ. ಪ್ರಾಯ ಒಬ್ಬ ವ್ಯಕ್ತಿಯ ಸಿಟ್ಟು ನಮ್ಮ ಮೇಲೆ ತಟ್ಟಬೇಕಂದ್ರೆ, ಸಿಟ್ಟು ಮಾಡೋದು ಎಲ್ಲರೂ ಮಾಡ್ತೀವಿ, ಯಾರೇನರಲ್ಲಿ ಕಮ್ಮಿ ಇಲ್ಲ. ಆದ್ರೆ ನಾವು ಮಾಡಿದ ಸಿಟ್ಟು ಮತ್ತೊಬ್ಬನಿಗೆ ಪರಿಣಮಿಸಬೇಕಾದ್ರೆ ಆ ವ್ಯಕ್ತಿಯಲ್ಲಿರುವ ಮನಸ್ಸಿನ ನೈರ್ಮಲ್ಯ ಬೇಕಾಗುತ್ತೆ. ಹಾಗಾಗಿ ಇಬ್ಬರ ಶಾಪ ಬೇಗ ತಟ್ಟುತ್ತೆ ಅಂತ. ಒಂದು ಮಕ್ಕಳ ಶಾಪ. ಯಾಕೆ ಮಕ್ಕಳ ಮನಸ್ಸು ನಿರ್ಮಲ, ಅದ್ರಲ್ಲಿ ಯಾವ ಕೊಳೆ ತುಂಬಿಕೊಂಡಿರಲ್ಲ. ಅವರು ಬೆಳೀತಾ ಬೆಳೀತಾ ಕೊಳೆ ತುಂಬ್ಕೋತಾರೆ. ಹಾಗಾಗಿ ಮಕ್ಕಳ ಶಾಪ ಅದು ಬಾಲ ಶಾಪ ಅಂತ, ಅದು ಬೇಗ ತಟ್ಟುತ್ತೆ. ಅದರಂತೆ ಸುಮಂಗಲಿ ಸ್ತ್ರೀಯರ ಶಾಪ, ಪತಿವ್ರತಾ ಸ್ತ್ರೀಯರ ಶಾಪ ಬೇಗ ತಟ್ಟುತ್ತೆ. ನಾವೆಲ್ಲೇ ಕೇಳುವಾಗಲೂ ಕೂಡ ಸ್ತ್ರೀ ಶಾಪ ಅಂತ ಕೇಳುತ್ತೇವೆ. ಬಾಲಾರಿಷ್ಟ, ಬಾಲಕರ ಒಂದು ಮನಸ್ಸನ್ನು ನೋಯಿಸಿದ್ದಕ್ಕೆ ಈ ದೋಷಗಳು ಅಂತ ಕೇಳ್ತೇವೆ. ಎಲ್ಲಾದರೂ ಪುರುಷ ಶಾಪ ಅಂತ ಇದೆಯಾ? ಇಲ್ಲ. ಆದರೆ ಆ ಹಿನ್ನೆಲೆಯನ್ನು ನಾವು ನೋಡಿದಾಗ ಮನಸ್ಸಿನ ನೈರ್ಮಲ್ಯ ಯಾವ ವ್ಯಕ್ತಿಯಲ್ಲಿರುತ್ತೋ ಅಂತಹ ವ್ಯಕ್ತಿಯ ಸಿಟ್ಟು ಶಾಪ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ನಾವು ಕೂಡ ಎಷ್ಟೋ ಬಾರಿ ಎಷ್ಟೋ ಜನ ಕಂತಾನೇ ಇರ್ತೀವಿ, ಅವನಿಗೆ ಹಾಗಾಗೋಗಿ ಹೀಗಾಗೋಗಿ. ಹಂಗೆ ನಾವು ಅನ್ನೋದ್ರಿಂದಲೇ ನಮಗೊಂದು ರೀತಿಯಾದ ಮನಸ್ಸಿನ ಕಾಲುಷ್ಯ ಬರುತ್ತೆ ಅಂತ. ವಾಯುಸ್ತುತಿಯಲ್ಲಿ ಒಂದು ಮಾತು ಬರುತ್ತೆ, ವಿತತ ಶಪಥ ಶಾಪಾಶಿವಾಹ ಶಾಂತ ಶೌರ್ಯಾಹ ಅಂತ. ಸುಮ್ಮನೆ ಒಬ್ಬರ ಮೇಲೆ ಸಿಟ್ಟು ಮಾಡೋದು, ಶಾಪ ಹಾಕೋದು. ಅದೇನೆ, ಒಬ್ಬರ ಮೇಲೆ ನೀವು ಸಿಟ್ಟು ಮಾಡೋದು ಅಂದ್ರೆ ಶಾಪ ಹಾಕೋದು ಅಂತಾನೆ, ಮತ್ತಿನ್ನೇನಲ್ಲ. ಹಾಗೆ ಒಬ್ಬರ ಮೇಲೆ ನೀವು ಸುಮ್ಮನೆ ಸಿಟ್ಟು ಮಾಡಿಕೊಂಡ್ವಿ ಅಂತಂದ್ರೆ ವಿತತ ಶಪಥ ಶಾಪ. ವಿತತ ಅಂದ್ರೆ ಸುಳ್ಳು ಸುಳ್ಳಾದ, ಶಪಥ ಅಂತಂದ್ರೆ ಮಾತುಗಳನ್ನು ಆಡೋದು. ಆಮೇಲೆ ಸುಳ್ಳು ಸುಳ್ಳಾಗಿ ಒಬ್ಬರ ಮೇಲೆ ಸಿಟ್ಟು ಮಾಡೋದು. ಇದರಿಂದ ಏನಾಗುತ್ತೆ? ಅಶಿವಾಹ, ಮನಸ್ಸಿಗೆ ಕಾಲುಷ್ಯ ಬಂದು ಕೂತ್ಕೊಳ್ಳುತ್ತೆ. ಮನಸ್ಸಿಗೆ ಕಾಲುಷ್ಯ ಬಂದು ಕೂತ್ಕೊಳ್ಳುತ್ತು ಅಂತಂದ್ರೆ ಶಾಂತ ಶೌರ್ಯಾಹ, ನಿಮ್ಮಲ್ಲಿ ಏನೋ ಒಂದು ಉತ್ಸಾಹ ತುಂಬಿರುತ್ತಲ್ಲ ಅದು ಮಲ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು ಸುಮ್ಮನೆ ಒಬ್ಬರ ಮೇಲೆ ಸಿಟ್ಟು ಮಾಡೋದು ನಮಗೆ ಹಾನಿಕಾರಕ. ಮತ್ತೊಬ್ಬರಿಗೆ ಸಿಟ್ಟು ತರಿಸೋದು ಕೂಡ ಹಾನಿಕಾರಕ. ಅಲ್ಲಿ ಮತ್ತೊಬ್ಬರು ನಮ್ಮ ಮೇಲೆ ಏನು ಸಿಟ್ಟು ಮಾಡಿ ಆಡಬೇಕು ಹಾಗೇನಿಲ್ಲ, ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಕಿಂಚಿತ್ ಕಾಲ ಅಂದುಕೊಂಡ್ರೆ ಸಾಕು, ಎದುರಿಗಿರೋರು ಅದು ಪರಿಣಮಿಸುತ್ತೆ. ವಿಜಯರಾಯನ ಕಥೆಯಲ್ಲಿ ಅದೇ ಕೇಳ್ತೀವಿ. ಜಗನ್ನಾಥದಾಸರು ಮಾನ್ವಿ ಶ್ರೀನಿವಾಸಾಚಾರ್ಯ ಅವರೇನು ಗೋಪಾಲದಾಸರ ಎದುರಿಗೆ ಬೈದಿತ್ತು, ವಿಜಯರಾಯನ ಎದುರಿಗೆ ಬೈಲೂ ಇಲ್ಲ. ಗೋಪಾಲದಾಸರಿಗೆ ಮನಸ್ಸಿನಲ್ಲಿ ನೋವಾಯಿತು, ಬೇಸರನೂ ಆಯಿತು. ವಿಜಯರಾಯರ ಎದುರಿಗೆ ಬಂದು ಅವ್ರು ಹೇಳಿದ್ದೇನು, ಅವರು ಹೊಟ್ಟೆ ನೋವಂತೆ, ಬರಕ್ಕಾಗಲ್ವಂತೆ. ಅವರೇನಂತಿದ್ದು, ಸಿಟ್ಟು ಮಾಡಿಲ್ಲ, ಏನೂ ಮಾಡಿಲ್ಲ, ಹೊಟ್ಟೆ ನೋವಂತ ಹಾಗೇ ಆಗಲಿ ಅಷ್ಟೇ. ಹೊಟ್ಟೆ ನೋವು ಇರಲಿಲ್ಲ, ಬಂತು. ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ? ಶಾಪ ಕೊಡೋದು ಅಥವಾ ನಾವು ಮಾಡಿದ ಸಿಟ್ಟನ್ನ ಮತ್ತೊಬ್ಬರಲ್ಲಿ ಪರಿಣಮಿಸುವಂತೆ ಮಾಡೋರು ನಾವಲ್ಲ, ನಮ್ಮೊಳಗಿರುವಂತಹ ಹರಿವಾಯುಗಳು ಅದನ್ನು ಮಾಡ್ತಾರೆ. ಅವರು ಒಳಗೆ ನಿಂತು ಇವನು ಸಜ್ಜನ, ಇವನ ಮೇಲೆ ನೀನು ಸಿಟ್ಟು ಮಾಡಿದ್ದೀಯಾ, ಮಾಡತಕ್ಕದ್ದಲ್ಲ, ಮಾಡಿದ್ದಕ್ಕೆ ನಿನಗೆ ನಾನು ತಕ್ಕದಾದಂತಹ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಅವರು ಕೊಡಿಸ್ತಾರೆ.
ಸಾಮಾನ್ಯವಾಗಿ ಎಲ್ರಿಗೂ ಉಪದೇಶ ಮಾಡ್ತಾನೆ ಇರ್ತಾರೆ ಋಷಿ ಮುನಿಗಳು. ಯಾರ ಮೇಲೂ ಸಿಟ್ಟು ಮಾಡಬೇಡ್ರಿ, ಕಾಮಕ್ರೋಧ ಮಾಡಬೇಡ್ರಿ. ನಾವೇನ್ ಕಮ್ಮಿನಾ? ಎಲ್ರಿಗೂ ಹೇಳ್ತೀವಿ, ನೀವು ಹೇಳ್ತೀವಿ, ನಾವು ಹೇಳ್ತೀವಿ. ಆದ್ರೆ ಋಷಿಗಳು ಹೇಳ್ತಾರೆ. ಆದ್ರೆ ಪುರಾಣದಲ್ಲಿ ಕಥೆ ಕೇಳುವಾಗ ಸಿಟ್ಟು ಯಾರು ಮಾಡಿದ್ದಾರೆ? ಋಷಿಗಳು ಮಾಡಿದ್ದಾರೆ. ನಾವೇ ಕಂಟ್ರೋಲ್ ಮಾಡ್ಕೊತೀವಿ, ಋಷಿಗಳಿಗೆ ಆಗಲ್ವಾ ಕಂಟ್ರೋಲ್ ಮಾಡ್ಕೊಳ್ತೀವಿ. ಅದ್ರಲ್ಲಿ ಆಗತ್ತೆ. ಅಲ್ಲಿ ಸಿಟ್ಟು ಮಾಡಿದ್ ಯಾರು ಒಳಗೆ? ಅವರು ಒಳಗಿರುವಂತಹ ಭಗವಂತ ಸಿಟ್ಟು ಮಾಡಿರ್ತಾರೆ. ಅವನು ಆ ನಿರ್ಮಲ ಹೃದಯವುಳ್ಳ ಜ್ಞಾನಿಗಳಿಗೆ ಅವಮಾನ ಮಾಡಿದ್ದನ್ನ ಸಹಿಸದೆ ಅವ್ರ ಒಳಗೆ ನಿಂತು ಅವರು ಶಾಪ ಕೊಡಿಸ್ತಾರೆ. ಆದ್ದರಿಂದ ನಾವೆಲ್ಲ ಬಹಳ ಸಲೀಸಾಗಿ ಮಾತಾಡ್ಬಿಡ್ತೀವಿ, ದುರ್ವಾಸ ಮುನಿ ಬಿಡ್ತೀವಿ. ಯಾರು ಸಿಡುಕ್ತಿದ್ರೆ ದುರ್ವಾಸರಂತಹ ಶಾಂತ ಮನಸ್ಕರು ಮತ್ತೊಂದು ಇಲ್ಲ. ಅವರಲ್ಲಿ ಎಷ್ಟು ತಪಸ್ಸು ತುಂಬಿದೆ, ಅವ್ರು ಎಂಥ ದೊಡ್ಡ ಸಾಧಕರು. ಅಂಥವ್ರಿಗೆ ನೀವು ಯಾರು ಅನಬೇಡ್ರಿ, ಎಚ್ಚರಿಕೆಯಿಂದ ಇರ್ರಿ ಅನ್ನೋದನ್ನ ತಿಳಿಸಕ್ಕೆ ಪರಮಾತ್ಮ ಅವರಿಗೆ ಕಿಂಚಿತ್ತಾದರೂ ಅವರೊಳಗಿಂದ ಬಂದು ತಾನೇ ಅವರ ಮುಖಾಂತರ ಶಾಪವನ್ನು ಕೊಡಿಸ್ತಾನೆ, ಆಕ್ರೋಶ ಹೊರಗಾಕಿಸ್ತಾರೆ. ಇದಿಷ್ಟು ಶಾಪದ್ದಾದರೆ ವರ ಅಂತಂದ್ರೆ ಇದಕ್ಕೆ ವಿರುದ್ಧ ಪ್ರಸನ್ನತೆ. ಮತ್ತೊಬ್ಬರು ನಿಮ್ಮ ಮೇಲೆ ಪ್ರಸನ್ನರಾದರು ಅಂದ್ರೆ ಅದೇ ವರ. ಅದು ಉತ್ತಮರಾದಷ್ಟು ನಮಗೆ ವರ ಅಂತ ಪರಿಣಮಿಸುತ್ತೆ. ಹಾಗೆ ಶಾಪವು ನಮಗಿಂತ ಉತ್ತಮರು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಪರಿಣಮಿಸುತ್ತೆ, ನಮಗಿಂತ ಅಧಮರು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಅದು ಪರಿಣಮಿಸಲ್ಲ. ಅದಕ್ಕೇನೆ ನಾವು ದೊಡ್ಡವರ ಮೇಲೆ ಸಿಟ್ಟು ಮಾಡಬಾರದು, ಪ್ರಯೋಜನ ಇಲ್ಲ ಅಂತ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಶಾಪ ಅಂದ್ರೇನು, ವರ ಅಂದ್ರೇನು, ನಮ್ಮ ಜೀವನದಲ್ಲಿ ನಾವು ಸುತ್ತಲುಮತ್ತಲು ಬೇಕಾದಷ್ಟು ಜನರಿಗೆ ಬೇಕಾದ ರೀತಿಯಲ್ಲಿ ಮಾಡಬಾರದು ಅಂತ ಗೊತ್ತಿದ್ದೋ ಗೊತ್ತಿಲ್ದೋ ಹಿಂಗೆ ನಡೆದು ಬಿಟ್ಟಿರುತ್ತೆ. ಅದಕ್ಕೆ ನಾವು ಮಲ್ಕೋಬೇಕಾದ್ರೆ ರಾಯರು ಹೇಳ್ಕೊಟ್ಟಿದ್ದಾರೆ ಸರ್ವಸಮರ್ಪಣಾ ಗದ್ಯದಲ್ಲಿ, ಮಾಡ್ತಿರ್ತೀವಿ ಕಡೆಗೆ ಒಂದು ಹೇಳಿ ಮಲ್ಕೋಬೇಕು. ಏನು ನಾವು ಮಾಡಿದ್ದೇವೋ ಅದಷ್ಟು ಒಳಗೆ ನಿಂತು ನಮ್ಮ ಕರ್ಮಾನುಸಾರ ಈ ಮಾಡಿಸಿದ್ದು ಅಪರಾಧಗಳ ಆಗೋಗಿದೆ, ಕ್ಷಮಾ ಮಾಡಿ, ಇಷ್ಟೇ ನಾವು ಕೇಳಬಹುದಾದದ್ದು. ಇದಿಷ್ಟು ನಮ್ಮ ದಿನಚರಿಯಲ್ಲೇ ಇರೋದು. ಎಷ್ಟೋ ಜನರಿಗೆ ನಾವೇ ಬೇಸರ ಮಾಡಿರ್ತೀವಿ, ಎಷ್ಟೋ ಜನರಿಂದ ನಾವು ಅನುಭವಿಸಿರ್ತೀವಿ, ಎಷ್ಟೋ ಜನರ ಮೇಲೆ ನಮಗೆ ಸಂತೋಷವೂ ಆಗಿರುತ್ತೆ. ದಿನನಿತ್ಯದ ನಾವು ನೋಡಿದಾಗ ಇದೆಲ್ಲ ಕಾಣಿಸುವಂತಹ ಅಂಶನೇ. ಹಾಗೆ ನಾವು ನೋಡ್ತಾ ಹೊರಟಾಗ ಶಾಪ ಮತ್ತು ವರ ನಿತ್ಯದಲ್ಲಿ ನಾವು ನೋಡ್ತಾ ಇರೋದು. ನಾವು ಹಾಕಿದ್ದು ಎಲ್ರಿಗೂ ಕಾಣಿಸದೇ ಇರ್ಬೋದು, ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಹಾಕಿದ ಶಾಪ ತಟ್ಟುತ್ತೆ, ಆ ಕ್ಷಣದಲ್ಲೇ ಆಗತ್ತೆ. ಅದೇ ಚರಿತ್ರೆಯನ್ನೇ ಗಂಗಾದೇವಿ ಹೇಳ್ತಾಳೆ. 8 ಜನ ಕೂಸನ್ನ ನಾನು ಕೊಂದನಲ್ಲ, ಅವರು ಬೇರೆ ಯಾರೂ ಅಲ್ಲ, ವಸಿಷ್ಠರ ಶಾಪವನ್ನು ಪಡೆದ ಅಷ್ಟವಸುಗಳು. 7 ಜನರನ್ನ ಕೊಂದೆ, 8ನೇ ಕೂಸನ್ನ ನಿನಗೋಸ್ಕರ ನಾನು ಕೊಡ್ತಾ ಇದ್ದೀನಿ, ಅವನನ್ನು ಉಳಿಸ್ತಾ ಇದ್ದೀನಿ. ವಸಿಷ್ಠರು ಶಾಪ ಕೊಟ್ರ? ವಸಿಷ್ಠರು ಎಂದೆಂದೂ ಶಾಪ ಕೊಡೋರಲ್ಲ. ಅವರ ಮಕ್ಕಳನ್ನ ಸ್ವಯಂ ವಿಶ್ವಾಮಿತ್ರರೇ ದೈತ್ಯರ ಮೂಲಕ ಕೊಲಿಸಿದ್ರು ಅವರು ಶಾಪ ಕೊಡ್ಲಿಲ್ಲ ವಿಶ್ವಾಮಿತ್ರರಿಗೆ. ಅಷ್ಟು ಸಹನಾಮೂರ್ತಿ. ಅಂತಹದ್ದು ವಸಿಷ್ಠರು ದೇವತೆಗಳಿಗೆ, ಅಷ್ಟವಸುಗಳನ್ನು ಬಹಳ ದೊಡ್ಡ ಪೋಸ್ಟ್ ಅದು. ದೃಷ್ಟಾಂತ ಕೇಳೋದಾದ್ರೆ DC ಪೋಸ್ಟ್ ಹೇಗೋ ಹಾಗೆ ಅಷ್ಟವಸುಗಳು. ಇಂದ್ರದೇವರು ಸ್ವರ್ಗಾಧಿಪತಿಗಳಾದರೆ ಅಷ್ಟವಸುಗಳು ಅವ್ರ ಕೆಳಗೆ ಬರ್ತಾರೆ. ಅಷ್ಟು ದೊಡ್ಡ ಸ್ಥಾನ. ಅವರ ಮುಂದೆ ಬಹಳ ಕಡಿಮೆ ವಸಿಷ್ಠರು, ತಪಶಕ್ತಿಯಲ್ಲಾಗಲಿ ಸಾಧನೆಯಲ್ಲಾಗಲಿ. ಅವ್ರು ಹೆಂಗೆ ಅವ್ರಿಗೆ ಶಾಪ ಕೊಡ್ಲಿಕ್ಕೆ ಸಾಧ್ಯ? ತಮಗಿಂತ ಉತ್ತಮರಿಗೆ ಇವ್ರು ಹೆಂಗೆ ಶಾಪ ಕೊಟ್ಟರು? ಇವೆಲ್ಲ ಪ್ರಶ್ನೆ ಬರುತ್ತೆ. ಅವಾಗ ಗಂಗಾದೇವಿ ವಿವರಿಸ್ತಾಳೆ. ಅಷ್ಟವಸುಗಳಲ್ಲಿ ಮೊದಲನೇವನು ದ್ಯುವನ್ನು, ಅವನ ಹೆಂಡತಿ ವರಾಂಗಿನಿ ಅಂತ. ಆ ವರಾಂಗಿಗೆ ಒಬ್ಬಳು ಸ್ನೇಹಿತೆ ಇರ್ತಾಳೆ. ಅವಳು ಮನುಷ್ಯಳು, ಇವರು ದೇವತೆಗಳು. ತನ್ನ ಸ್ನೇಹಿತೆಗೆ ಜರಾಮರಣ ಬರಬಾರದು ಅಂತ ಹೇಳಿ ಸ್ನೇಹಿತೆಯ ಮೇಲಿನ ಪ್ರೀತಿಯಿಂದ ತನ್ನ ಗಂಡನಿಗೆ ಚೂ ಬಿಡ್ತಾಳೆ. ಅಲ್ಲಿ ವಸಿಷ್ಠರ ಹತ್ರ ಒಂದು ಆಕಳಿದೆ, ನಂದಿನಿ. ಆ ಹಾಲು ಕುಡಿದ್ರೆ ಜರಾಮರಣ ಬರೋದೇ ಇಲ್ವಂತೆ, ನನ್ನ ಸ್ನೇಹಿತೆಗೆ ಅದು ದಕ್ಕಬೇಕು, ಹಾಗಾಗಿ ನೀವು ಹೋಗ್ರಿ ತಗೊಂಡ್ಬರ್ರಿ.
ಮೊದಲಂತ ನೀವು ಇಲ್ಲ ಇಲ್ಲ ಅವ್ರು ಕೊಡೋಲ್ಲ, ಆ ಹಸು ಎಲ್ಲ ಯಾಜ್ಞೀಯವಾದ ಹಸು, ಆ ಹಸುವನ್ನೆಲ್ಲ ನಾವು ಸ್ವತಂತ್ರ ನಮ್ಮ ಸ್ವೇಚ್ಛಾಚಾರಕ್ಕೆ ಬಳಸ್ಕೋಕೂಡುದು ಅಂತ ಬಹಳಷ್ಟು ಹೇಳ್ತಾನೆ ಅವನು. ಕೇಳಲ್ಲ, ಹಠ ಹಿಡಿತಾಳೆ. ಹೆಂಡತಿಗೆ ಏನಾದರೂ ಮಾಡಿ ಖುಷಿ ಪಡಿಸಲೇಬೇಕಾದ ಅನಿವಾರ್ಯತೆಗೆ ಬಿದ್ದು ಅವಳಿಂದ ಪ್ರಚೋದಿತನಾಗಿ ತಾನೊಬ್ಬನೇ ಹೋಗಲ್ಲ. ಅವನು ಉಳಿದ ಪೃಥ್ವಾದಿ ಉಳಿದ 7 ಹಸುಗಳನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಆ ನಂದಿನಿಯನ್ನು ಎಳ್ಕೊಂಡು ಹೋಗಬೇಕು ಅಂತಿದ್ದಾಗ ಅದು ವಸಿಷ್ಠ ನೋಡ್ತಾ ಇರ್ತಾರೆ. ಅವ್ರು ಸಂಧ್ಯಾ ವಂದನೆ ಕೂತಾಗ ಇವ್ರು ಹೋಗ್ತಾರೆ. ಅವಾಗ ಹೋಗಿ ಎಳ್ಕೊಂಡು ಹೋಗ, ಅಂತಿಂತ ಹಸು ಏನ್ರಿ, ನಾವು ಗಿರ್ ಹಸು ಎಳೆದ್ರೇನೆ ಬರಲ್ಲ ಅಂತ ದೇವಲೋಕದ ಹಸು. ಆ ಹಸುವನ್ನು ಅವ್ರು ಎಳಿಲಿಕ್ಕೆ ಹೋದ್ರು, ಅದು ಕೂಗಿತು, ವಸಿಷ್ಠರಿಗೆ ಎಚ್ಚರ ಆಯಿತು. ಬಂದು ನೋಡ್ತಾ ಎಳ್ಕೊಂಡು ಹೋಗ್ತಾ ಇದ್ದಾಗ ಕ್ರುದ್ಧರಾಗೋದು ವಸಿಷ್ಠರಲ್ಲ, ವಸಿಷ್ಠರ ಜಟೆಯಲ್ಲಿರುವಂತಹ ಬ್ರಹ್ಮದೇವರು. ಶಿಖಾ ಅಂತ ಏನು ಬ್ರಾಹ್ಮಣರಿಗೆ ಇರುತ್ತಲ್ಲ, ಅದು ಬ್ರಹ್ಮದೇವರ ಸನ್ನಿಧಾನ ಅಂತ. ಬ್ರಾಹ್ಮಣ ಅಂತ ಕರಿಬೇಕಂದ್ರೆ ಹಂಗ ಅವೆಲ್ಲ ಇರಬೇಕು, ಅದು ಶಿಖಾ. ಮತ್ತು ಸಂಧ್ಯಾ ವಂದನೆಯಲ್ಲಿ ಕೂಡ ಮಂತ್ರ ಇದೆ, ಗಾಯತ್ರಿ ಮಂತ್ರ ಮಾಡ್ಬೇಕಾದ್ರೆ ಬರುತ್ತೆ. ಏನಂತ? ಶಿಖಾಯಿ ವಷಟ್ ಅಂತ ಮಂತ್ರನೇ ಇದೆ. ಆ ಬ್ರಾಹ್ಮಣನಾದವನ ಜುಟ್ಟಿನಲ್ಲಿ ಯಾರಿರ್ತಾರೆ? ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ವಸಿಷ್ಠರು ಏನೂ ಕೋಪಿಸ್ಕೊಳ್ಳೋದೇ ಇಲ್ಲ. ಪರಮಾತ್ಮನ ವಸ್ತು ನಮಗೆ ಕೊಟ್ಟಿದ್ದ, ಈಗ ಅದೇನು ನಿಯತ ಇದೆಯೋ ಅದು ಆಗ್ತಾ ಇದೆ ಅಂತ ಅವ್ರ ಪಾಡಿಗೆ ನಿರ್ಲಿಪ್ತರಾಗಿದ್ದರೆ ಒಳಗಿಂದ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಅವ್ರು ಒಂದೊಂದು ಕೊಡೋ ಶಾಪ, ಬ್ರಹ್ಮದೇವರು ವರ ಕೊಟ್ಟಿದ್ದು ಕೇಳಿರ್ತೀರಿ, ಶಾಪ ಕೊಟ್ಟಿದ್ದು ಹಾಗೆ ಇರುತ್ತೋ. ಆ ಜೀವನಾಮಕ ವಸುವಿಗೆ ಅದರಂತೆ ಉಳಿದವರು ಎಲ್ಲರಿಗೂ ಕೂಡ ಶಾಪವನ್ನು ಕೊಡ್ತಾರೋ. ಎಷ್ಟು ಶಾಪ ತೀವ್ರತೆ ಅಂತಂದ್ರೆ, ನೀನು ಮನುಷ್ಯ ಲೋಕದಲ್ಲಿ ಹುಟ್ಟು. ನೋಡ್ರಿ, ದೇವತೆಗಳಿಗೆ ಮನುಷ್ಯ ಲೋಕದಲ್ಲಿ ಹುಟ್ಟೋದೇ ಒಂದು ಶಾಪ. ನಮಗೂ ಹಾಗೆ ಅಲ್ವಾ? ಅದೊಂದು ಪೋಸ್ಟಲ್ಲಿ ಇದ್ದವನಿಗೆ ಡಿಮೋಷನ್ ಆಯಿತು ಅಂತಂದ್ರೆ ಅವನು ಕೆಲಸಕ್ಕೆ ರಿಸೈನ್ ಮಾಡಿ ಬಂದ್ಬಿಡ್ತಾನೆ, ತಡ್ಕೊಳಕ್ಕಾಗಲ್ಲ ಅವನಿಗೆ. ಹಾಗೆ ಅವ್ರಿಗೆ ಮನುಷ್ಯ ಲೋಕದಲ್ಲಿ ಹುಟ್ಟೋದು ಅನ್ನೋದೇ ಒಂದು ದೊಡ್ಡ ಶಾಪ. ಅಷ್ಟೇ ಅಲ್ಲ, ಹೆಂಡತಿ ಮಾತು ಕೇಳ್ಕೊಂಡಲ್ಲ ನೀ ಮಾಡಿದ್ದು, 7 ಭೂಮಿಯಲ್ಲಿ ಹುಟ್ಟೋದಷ್ಟೇ ಅಲ್ಲ, ಅವಳು ಪ್ರೀತಿ ಪಡಿಸೋಕ್ಕೋಸ್ಕರ ಇಷ್ಟು ನೀನು ಕಷ್ಟಪಟ್ಟಿಯಲ್ಲ, ನಿನಗೂ ಆ ಮತ್ತು ನಿನ್ನ ಹೆಂಡತಿಗೂ ಜಗಳ ಬಿದ್ದು ಹೋಗ್ಲಿ, ಅವಳೇ ನಿನ್ನ ಬಂದು ಕೊಲ್ಲುವಂತವಳಾಗಲಿ. ಯಾಕೆ? ಯಾರೋ ಜರಾಮರಣ ಕಳ್ಕೋಬೇಕು ಅಂತ ಹೇಳಿ 7 ಒದ್ದಾಡುತ್ತಲ್ಲ, ಇವಳೇ ನಿನ್ನ ಪ್ರಾಣ ತೆಗೆಯೋಕ್ಕಾಗಲಿ. ಬ್ರಹ್ಮದೇವರು ಕೊಡ್ತಾ ಇದ್ದಾರೆ ಶಾಪ. ಅವ್ರು ನೋಡಿದ್ರು, ಇವನೇನೋ ಆಕಳ ಕದಿಲಿಕ್ಕೆ ಹೋದ, ಹೆಂಡತಿ ಮಾತು ಕೇಳ್ಕೊಂಡು, ನಾವು ಏನೋ ಫ್ರೆಂಡ್ ಕರೀತಾ ಇದ್ದಾನೆ ಅಂತ ಬಂದ್ರಿ ಅಷ್ಟೇ, ನಮಗೂ ಸೇರಿಸಿ ಶಾಪ ಕೊಟ್ಬಿಟ್ರಲ್ಲ ಅಂತ ಅವರು ವಸಿಷ್ಠ ಕಾಲಿಗೆ ಹೋಗಿ ಬೀಳುತ್ತಾರೆ. ನೀವೇ ಏನಾದರೂ ಕೂಡ ಮಾಡಬೇಕು. ಅವಾಗ ಅವ್ರು ಅಂದ್ರು, ಆಗ್ಲಿ, ನಿಮಗೂ ಮಾತ್ರ ಜಾತ ಮಾತ್ರ ಹುಟ್ಟೋದು ಅಂತಂದು ಬ್ರಹ್ಮದೇವರು ಹೇಳಿದ್ದಾರೆ, ಹುಟ್ಟೋದು ಇದ್ದದ್ದೇ, ನಿಮಗೆ ಬೇಗ ಮೋಚನ ಅಂತ ಇರಲಿ. ಆದರೆ ಇವನಿಗೆ ಮಾತ್ರ ಅದು ನೋವು ಇದ್ದದ್ದೇ. ಎಲ್ಲಿ ತನಕ ಶಾಪ ಕೊಡ್ತಾರೆ ಅಂತಂದ್ರೆ ಬ್ರಹ್ಮದೇವರು, ಇವರ 8 ಜನರ ನೋವನ್ನ ನೀನೊಬ್ಬನೇ ಅನುಭವಿಸ. ನಿನಗೆ ಅಂತಿಂತ ಮರಣ ಬರೋದು ಬೇಡ. ಒಂದು ಹಸುವನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ನೋವನ್ನ ಮಾಡಿದ್ದೀಯಲ್ಲ ನೀನು, ಶರಶಯ್ಯಲ್ಲಿ ನೀ ಮಲಗು. ಅಲ್ಲಿಂದ ಶುರುವಾಗುತ್ತೆ ಶಾಪ. ಬ್ರಹ್ಮದೇವರು ಒಂದು ಹಸುವನ್ನ ನೋವಿಸಿದ್ದಕ್ಕೆ ದೇವತೆಗಳಿಗೆ ಕೊಟ್ಟ ಶಾಪ. ಅದಕ್ಕೆ ಹಸು ಅಂತಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಮೊದಲಿಂದಲೂ ಪವಿತ್ರವನ್ನು ನೋಡ್ಕೊಂಡೇ ಬಂದವರು ನಾವು. ಹಸು ಸಾಕ್ರಿ, ಇಲ್ಲೆಲ್ಲ ಸಾಕ್ತಿದ್ರಂತೆ, ಈಗದಿಲ್ಲ. ಈಗ ಮತ್ತೊಂದು ಪ್ರಾಣಿಯನ್ನು ಸಾಕ್ತಾರೆ. ಸಾಕ್ಲಿ, ಬೇಡ ಅನ್ನಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಇತ್ತದು ಅಂತ ಅಷ್ಟೇ. ಭಾರತ ದೇಶದಲ್ಲಿ ಹಸು ಅಂತಂದ್ರೆ ಅದೊಂದು ಸಂಪತ್ತು ಅಂತ. ಹಸು ಸಂಪತ್ತಿನ ಸಂಕೇತ. ಎಲ್ಲಿ ಹಸು ಇರುತ್ತೋ ಅಲ್ಲಿ ಸಂಪತ್ತಿರುತ್ತೆ ಹೆಚ್ಚು. ವಿರಾಟ ನಗರದಲ್ಲಿ ದಾಳಿ ಮಾಡಲಿಕ್ಕೆ ಕೌರವರು ಹೋಗೋದೇನೆ ಅಲ್ಲಿ ಸಂಪತ್ತಿದೆ ಅಂತ. ಪಾಂಡವರನ್ನು ಹಿಡಿಯೋದು ಅನ್ನೋದೊಂದು ವ್ಯಾಜ. ಕಾರಣ ಕೊಡ್ತಾನೆ ದುರ್ಯೋಧನ, ಹೋಗೋಣ, ಯುದ್ಧ ಮಾಡೋಣ, ಗೆದ್ರೆ ಹಸು ಸಿಗುತ್ತೆ, ಸೋತ್ರೆ ಪಾಂಡವರು ಬಂದೇ ಬರ್ತಾರೆ, ನಮ್ಮನ್ನು ಸೋಲಿಸ್ಬೇಕು ಅವ್ರಿಗೊಬ್ಬರಿಗೆ ಆಗೋದು. ನಾವು ಸೋತರು ಪಾಂಡವರು ಕಾಡಿಗೆ ಹೋಗ್ತಾರೆ, ಮತ್ತು ನಮ್ಮ ರಾಜ್ಯ
ಸಂಪತ್ತು ಅನ್ನೋದನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀವಿ. ನಮ್ಮ ತಿಜೋರಿ ಎಫ್ಟಿ ಇಡೋದಲ್ಲ, ಹಸುವನ್ನು ಸಾಕೋದು ಒಂದು ಸಂಪತ್ತು. ಅಂತಹ ಹಸುವಿಗೆ ಅಷ್ಟೇ ಅಲ್ಲ, ಅದರಲ್ಲಿ ಭಗವಂತ ನಿತ್ಯ ಸನ್ನಿಧಾನ ಕೂಡ. ಒಂದು ಹಸುವಿಗೆ ಎಲ್ಲಿ ತನಕ ಹೇಳಿದ್ದಾರೆ, ಈ ಸಮಸ್ತ ನಮಗೇನು ಅನಿಷ್ಟಗಳು ಅಂತ ಬರ್ತಾವಲ್ಲ, ಅದಕ್ಕೆ ಪರಿಹಾರ ಏನು ಅಂತ ಪ್ರಶ್ನೆ. ಆ ಹೋಮ ಮಾಡಿಸ್ರಿ, ಈ ಹೋಮ ಮಾಡಿಸ್ರಿ, ಅವ್ರು ಮಾಡಿಸ್ರಿ. ಅದೇ ಒಂದು ಹಸುವಿಗೆ ನಿತ್ಯ ಗೋಗ್ರಾಸ ಇಟ್ಟರೆ ನಿಮ್ಮ ಅನಿಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಇದು ಮಾಡ್ತೀವ. ಬಹಳ ಸುಲಭ. ನಿತ್ಯ ನಮ್ಮ ಎಲ್ಲ ಅನುಷ್ಠಾನದಲ್ಲೂ ಇರೋದೇ. ನಾವು ನಿತ್ಯ ಉಣಬೇಕಾದ್ರೆ ದೇವ್ರ ನೈವೇದ್ಯ, ರಮಾ ನೈವೇದ್ಯ ಎಲ್ಲ ಮಾಡಿ ಹಸ್ತೋದಕಕ್ಕೆ ಮುಂಚೆ ನಾವೇನ್ ಮಾಡ್ತೀವಿ, ಗೋಗ್ರಾಸ ಬಲಿಹರಣ ಆಗ್ತಿದೆ. ನಮ್ಮ ಸಂಸ್ಕೃತಿಯನ್ನ ಸುಮ್ಮನೆ ನಾವು ಪಾಲಿಸ್ಕೊಂಡು ಹೋದ್ರೆ ಸಾಕು, ನಮ್ಗೆ ಯಾವ ಅನಿಷ್ಟ ಬರಲ್ಲ ಆಗಿದೆ. ನಮ್ದನ್ನ ನಾವು ಬಿಟ್ಟುಕೊಂಡು ನಮ್ಮ ಮೇಲೆ ನಾವೇ ಕಲೆ ಹಾಕುತ್ತಾ ಇರ್ತೀವಿ. ಹಾಗೆ ಆ ಒಂದು ಗೋವಿಗೆ ಮಾಡೋದ್ರಿಂದ ಅಷ್ಟು ಉನ್ನಾಹ ಇದೆ. ಅಂತ ಗೋವಿಗೆ ನೀವು ಮಾಡಿದ್ದೀರಲ್ಲ ಹಿಂಸೆ, ಆ ಹಿಂಸೆ ನೀನು ಅನುಭವಿಸು. ಆ ಉಳಿದವರೆಲ್ಲ 7 ಜನ ವಸುಗಳು, ಆಯ್ತಪ್ಪ ನೀನೇ ಹುಟ್ಟು, ಹೆಂಗ್ ಹುಟ್ಟಬೇಕು, ಅಂತಿಂತವರಲ್ಲಿ ನಾವು ಬರೋರಲ್ಲ ಅಂತ ಹೇಳಿ ಆಗ ಗಂಗಾದೇವಿ ಬರ್ತಿರ್ತಾಳೆ. ಅವರನ್ನ ಕೇಳ್ಕೊಳ್ಳೋದು ಇವೆಲ್ಲ ಆಗುತ್ತೆ. ನಮ್ಮಲ್ಲಿರುವಂತಹ ಅಷ್ಟು 4ನೇ ಒಂದು ಅಂಶದ ಶಕ್ತಿ ಏನಿದೆ ಅದನ್ನು ನಿನಗೆ ಧಾರೆ ಏನಿದೆ, ನೀನು ಅದನ್ನು ಬಳಸ್ಕೋ. ಇಷ್ಟೆಲ್ಲ ವೃತ್ತಾಂತವನ್ನು ತಿಳಿಸ್ತಾಳೆ ಗಂಗಾದೇವಿ. ಆ ಬ್ರಹ್ಮದೇವರ ಶಾಪ ಅಷ್ಟೇ ಅಲ್ಲ, ನಾವು ಕಾಲಕ್ಕೆ ಬಿದ್ದಿದ್ದಕ್ಕೆ ಅವರು ನಮ್ಮ ಮೇಲೆ ತೋರಿದ ಪ್ರಸನ್ನತೆ ಅರ್ಥಾತ್ ವರ, ಅವೆರಡೂ ಇತ್ತು ಭೀಷ್ಮಾಚಾರ್ಯರಿಗೆ. ಅಂತಹ ದೇವತೆಗಳು ಇವನಿಗೆ ಅನುಗ್ರಹ ಮಾಡಿ ಕಳಿಸಿದ್ದರಿಂದ ದೇವವ್ರತ ಅಂತ, ಗಂಗಾದೇವಿಯ ಮಗನಾದ್ದರಿಂದ ಇವರಿಗೆ ಗಾಂಗೇಯ, ಗಂಗಾಸುತ ಅಂತ ಇವರಿಗೆ ಹೆಸರು. ಇದಿಷ್ಟನ್ನು ತಿಳಿಸ್ತಾಳೆ ಗಂಗಾದೇವಿ. ಸಂತನು ಕೇಳಿದ್ದಷ್ಟೇ ಅಲ್ಲ, ಗಂಗಾದೇವಿ ನಾವು ಹೊರಟೆ ಅಂತ ಹೊರಟ್ರು. ಯಾಕೆ, ನಂದು ಮಾತಿತ್ತಲ್ಲ, ನೀ ಯಾರಂತ ಕೇಳ್ದಿ, ಕಾರಣ ಕೇಳ್ದಿ, ತಡದಿ, ಏನೇನು ಮಾಡಬಾರ್ದು ಎಲ್ಲ ಮಾಡ್ದಿ, ನಾ ಹೊರಟೆ ಅಂತ ಹೇಳಿ ಹೋಗುವಾಗ ತಾನೊಬ್ಬಳೇ ಹೋಗಲ್ಲ, ಆ ಮಗನನ್ನು ಕರ್ಕೊಂಡೇ ಹೋಗ್ತಾಳೆ. ಕೂಸು ಕರ್ಕೊಂಡು ಹೋದವಳೆ ತಾಯಿ ಮಗನಿಗೆ ಟ್ರೈನಿಂಗ್ ಕೊಡ್ತಾಳೆ. ಮೊದಲು ತನ್ನ ಮಗನಿಗೆ ವೇದಾಧ್ಯಯನ ಆಗಬೇಕು ಅಂತ ಹೇಳಿ ಬೃಹಸ್ಪತ್ಯಾಚಾರ ಅಂತ ಕಳಿಸ್ತಾಳೆ. ಭೀಷ್ಮಾಚಾರ ಅಧ್ಯಯನ ಆದ್ರೆ ಸುಮ್ಮನೆ ಅಲ್ಲ, ಏನೋ ಸ್ಕೂಲಿಗೆ ಬ್ಯಾಗ್ ಹಾಕೊಂಡು 10 ದಿನ ಹೋಗಿ ಬಂದ್ರು ಅಂತಲ್ಲ. ಎಷ್ಟು ಓದಿದ್ದಾರೆ ಭೀಷ್ಮಾಚಾರ್ಯರು ಅಂತಂದ್ರೆ, ಬೃಹಸ್ಪತ್ಯಾಚಾರ ಅಂತಿಂತ ಗುರುಗಳ ಹತ್ರ ನನ್ನ ಮಗ ಓದಬಾರ್ದು, ಯಾರು ದೇವತೆಗಳಿಗೆ ಗುರುಗಳು ಅಂತ ಬೃಹಸ್ಪತ್ಯಾಚಾರ ಹತ್ರನೇ ಹೋಗಿ ಓದ್ಬೇಕು. 50 ವರ್ಷ ಓದಿಸಿದಾಳೆ ಮಗನ ಕೈ. ಸಾಲದು, ನನ್ನ ಮಗ ಇನ್ನ ಓದ್ಬೇಕು. ಯಾರು ಇಡೀ ಜಗತ್ತಿಗೆ ಗುರುನೋ ಅಂತಹ ಸರ್ವೋತ್ತಮನಾದ ಶ್ರೀಹರಿ ಪರಶುರಾಮ ಅವನೇ ಇದ್ದಾನೆ. ಅವನಂತ್ರ ಹೋಗಿ ಕರ್ಕೊಂಡು ಹೋಗಿ ಬಿಟ್ಲು. ಬೃಹಸ್ಪತ್ಯಾಚಾರ ಹತ್ರ ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿ 25 ವರ್ಷ ಪರಶುರಾಮ ದೇವರ ಹತ್ರ 50 ವರ್ಷ ಓದಿದ್ದಾರೆ. ಮತ್ತೆ 50 ವರ್ಷ ಬೃಹಸ್ಪತ್ಯಾಚಾರರು, 50 ವರ್ಷ ಪರಶುರಾಮ ದೇವರ ಹತ್ರ ಓದಿದ್ದು. ಏನು ಓದಿದ್ದು? ತತ್ವಶ್ರವಣ ಮಾಡಿದ್ದಾರೆ, ವೇದಾಂತ ತತ್ವಶ್ರವಣ ಮಾಡಿದ್ದಾರೆ. ಕೃಷ್ಣ ಅದಕ್ಕೆ ಹೇಳಿಸ್ತಾನೆ, ಭೀಷ್ಮಾಚಾರ್ಯ ನೀವು ಪಾಠ ಹೇಳ್ತೀನಿ ಧರ್ಮರಾಜನಿಗೆ, ಅಷ್ಟು ಓದಿದ್ದೀರಾ, ಓದಿದ್ದು 4 ಜನಕ್ಕೆ ಉಪಕಾರ ಆಗಲಿ. ಸಾಮಾನ್ಯವಾಗಿ ಕ್ಷತ್ರಿಯರು ಉಪದೇಶ ಮಾಡಲ್ಲ, ಉಪದೇಶ ಮಾಡೋರು ಬ್ರಾಹ್ಮಣರು. ಬೇಕಾಷ್ಟು ಜನ ಇದ್ರು, ಸ್ವಯಂ ವೇದವ್ಯಾಸ ದೇವರೇ ಇದ್ರು. ಆದರೂ ಕೃಷ್ಣ ಯಾರ ಕೈಯಿಂದ ಹೇಳಿಸಿದ್ದು? ಭೀಷ್ಮಾಚಾರ್ಯ ಕೈಯಿಂದ ಹೇಳಿಸ್ತಾನೆ. ಯಾಕೆ, ನಿಮ್ಮಲ್ಲಿರುವಂತಹ ಜ್ಞಾನ ಇಡೀ ಜಗತ್ತಿಗೆ ಹರಡಬೇಕು, ನೀವು ಉಪದೇಶ ಮಾಡ್ರಿ ಅಂತ ಮಾಡಿಸ್ತಾನೆ. ಯಾಕೆ, 50 ವರ್ಷ ಓದಿರ್ತಾರವರು ಪರಶುರಾಮ ದೇವರು. ಸಾಲದು ತಂದು ನನ್ನ ಮಗ ಕ್ಷತ್ರಿಯೋಚಿತವಾದ ವಿದ್ಯೆ ಕಲಿಬೇಕು ಅಂತ ಹೇಳಿ ಮತ್ತೆ ಬರ್ತಾಳ ತಾಯಿ ಪರಶುರಾಮ ದೇವರ ಹತ್ರ ಬಂದು, ನನ್ನ ಮಗನಿಗೆ ನೀವು ಬರೀ ಪಾಠ ಹೇಳಿದ್ರೆ ಸಾಕು, ಇಂಥದ್ದು ಅವನಿಗೆ ಅಸ್ತ್ರವಿದ್ಯೆ ಕಲಿಸ್ಬೇಕು. ಹಾಗಾಗಿ ಅಂತಂದ ಮಹಾನುಭಾವ 25 ವರ್ಷ ಅಸ್ತ್ರವಿದ್ಯೆ ಕಲಿತಾರೆ. ಇದೆಲ್ಲ ದೇವತಾ ಲೋಕದಲ್ಲಿ ನಡೆದದ್ದು, ಇದ್ಯಾವುದು ಗೊತ್ತಿಲ್ಲ ಶಂತನುವಿಗೆ ಆದದ್ದು. ಅವನು ಗಂಗಾದೇವಿ ಒಬ್ಬಳೇ ಹೆಂಡತಿ, ಅವಳ ಮಗನನ್ನು ಕರ್ಕೊಂಡು ಹೋಗಿದ್ದು ಅಷ್ಟೇ, ಮತ್ತೊಬ್ಬಳನ್ನ ಆತ ಪರಿಗ್ರಹಿಸಲೇ ಇಲ್ಲ ರಾಜ.
ಪ್ರಜಾಪಾಲನೆಯಲ್ಲೇ ತತ್ಪರನಾಗಿದ್ದ. ಹಸ್ತಿನಾವತಿಯಲ್ಲಿ ಅವನು ಆಳೋದು ಎಲ್ಲಿ ಅಂತಂದ್ರೆ ಅಖಂಡ ಭಾರತ ದೇಶ ಅಷ್ಟೇ ಅಲ್ಲ, ಅಖಂಡ ಭೂಮಂಡಲ ಅವನು ಆಳುತ್ತಿದ್ದ ಅಂತ ಇದೆ ಶಂತನು. ಒಂದು ದಿವಸ ಗಂಗಾ ತಟಾಕದಲ್ಲಿ ಸಂಚಾರ ಮಾಡಬೇಕಾದ್ರೆ ಒಮ್ಮಿಂದೊಮ್ಮೆಲೆ ಗಂಗಾ ನದಿಯಲ್ಲಿ ನೀರು ಕಮ್ಮಿಯಾಗಿ ಹೋಗುತ್ತೆ. ಗಂಗಾ ನದಿಯನ್ನು ನೋಡಿದಾಗ ಅವನಿಗೆ ಎರಡು ಸ್ಮರಣೆ, ಒಂದು ಸಾಮಾನ್ಯ ಗಂಗಾ ನದಿ, ಇನ್ನೊಂದು ತನ್ನ ಹೆಂಡತಿ. ಒಮ್ಮಿಂದೊಮ್ಮೆಲೆ ಇಟ್ಟು ಸಣ್ಣಗಾಗೋಯ್ತಲ್ಲ ನದಿ ಅಂತ ಹೇಳಿ ಯಾಕೆ ಹೀಗಾಯ್ತು ಅಂತ ಸ್ವಲ್ಪ ಹಿಂದಿಂದೆ ಹೋಗ್ತಾನೆ. ಯಾಕೆ ಹಿಂಗಾಯ್ತು ನೋಡಿದ್ರೆ ಒಬ್ಬ ಹುಡುಗ ತನ್ನ ಬಾಣವನ್ನ ಬಿಟ್ಟು ಆ ನದಿಯನ್ನು ನಿಲ್ಲಿಸಿರ್ತಾನೆ, ಬರೀ ಬಾಣದಿಂದ. ಅಂತಹ ಕೌಶಲ್ಯವನ್ನ ತೋರಿಸ್ತಾ ಇರ್ತಾನೆ. ಗಂಗಾ ನದಿಯನ್ನ ಬರೀ ಬಾಣದ ಅಸ್ತ್ರವಿದ್ಯಾ ಕೌಶಲದಿಂದ ತಡೆ ಹಿಡಿಯೋದು ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಆ ಹುಡುಗನ ಹತ್ರ ಹೋಗಿ ನೋಡ್ಲಿಕ್ಕೆ ಹೋಗ್ತಾನೆ, ತನ್ನ ತರಾನೇ ಕಾಣಿಸ್ತಾನ. ಮಾತಾಡಿಸ್ಲಿಕ್ಕೆ ಹೋದಾಗ ಆ ಹುಡುಗ ಮಾತಾಡೋದೇ ಇಲ್ಲ, ಅದೃಶ್ಯ ಆಗ್ಬಿಡ್ತಾನೆ. ಗಂಗಾ ನದಿಯಿಂದ ಪ್ರಾರ್ಥನೆ ಮಾಡ್ತಾನೆ ಅವನ ಮಗ. ಗಂಗಾ ಹೆಂಡತಿನೇ ಅಲ್ಲ, ಎಷ್ಟೇ ಆದ್ರು ಹೆಂಡತಿಯನ್ನು ಕೇಳಿದಾಗ ಗಂಗಾ ನದಿ ಬರ್ತಾಳೆ. ಬರಬೇಕಾದ್ರೆ ಅವನನ್ನು ಕರ್ಕೊಂಡು ಬರ್ತಾನೆ. ದೇವವ್ರತನ ಕರ್ಕೊಂಡು ಬಂದು ಅವನ ಬಲಗೈಯಲ್ಲಿ ಇವನ ಬಲಗೈಯನ್ನು ಇಟ್ಟು, ನೋಡು ಮಗನನ್ನ ನಾನು ದೊಡ್ಡವನು ಮಾಡಿದ್ದೇನೆ, ನಿನ್ನ ಮಗನ ಪರಾಕ್ರಮ ಏನು ಅಂತ ನೀವು ತಿಳ್ಕೋಬೇಕಲ್ಲ, ಅದಕ್ಕೊಂದು ಪರೀಕ್ಷೆ ಅಷ್ಟೇ. ದೊಡ್ಡ ಪ್ರವಾಹವಾಗಿ ಹರಿತಾ ಇರುವ ಗಂಗಾ ನದಿಯನ್ನು ತನ್ನ ಕೇವಲ ಬಾಣಗಳಿಂದ ನಿಲ್ಲಿಸೋಷ್ಟು ಕೌಶಲ್ಯ ಅವನಿಗೆ ಬಂದಿದೆ. ಅಂತಹ ದೊಡ್ಡ ಧನುರ್ವಿದ್ಯಾ ಪಾರಂಗತ, ದೊಡ್ಡವರನ್ನು ಅಧ್ಯಯನ ಮಾಡಿ ಬಂದಿದ್ದಾನೆ, ಇವನನ್ನ ತಗೋ ಅಂತ ಹೇಳಿ ತಾಯಿ ತಂದು ಕೊಡ್ತಾಳೆ. ನಿಜವಾದ ತಾಯಿ ಹೀಗಿರ್ಬೇಕು. ಮಗನನ್ನ ಹೇಗೆ ಶಿಕ್ಷಣ ಕೊಟ್ಟು ಬೆಳೆಸಬೇಕು, ಹೊಸದ ತಾಯಿ ಜವಾಬ್ದಾರಿ ಜಾಸ್ತಿ ಅಂತಾರೆ ಶಾಸ್ತ್ರದಲ್ಲಿರೋದು. ಉಪನಿಷತ್ತಲ್ಲೂ ಫಸ್ಟ್ ಅವರ ಹೆಸರೇ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಎಷ್ಟೋ ಬಾರಿ ಅಪ್ಪನಿಗೆ ಇವನು ಯಾರಂತ ಗೊತ್ತಾಗಲ್ಲ, ಫಸ್ಟ್ ಗುರುತು ಹಿಡಿಯೋಳೆ ಅಮ್ಮ. ಆಮೇಲೆ ಇವರಿಬ್ರು ಶಿಕ್ಷಣ ಕೊಟ್ಟು ಸ್ವಲ್ಪ ದೊಡ್ಡವರನ್ನಾಗಿ ಬೆಳೆಸಿ ದೊಡ್ಡದು ಮಾಡಿದ ಮೇಲೆ ಆಚಾರ್ಯ ದೇವೋಭವ. ಗಂಗಾ ನದಿ ತಂದು ಕೊಡ್ತಾಳೆ ಗಂಗಾದೇವಿ. ಮಗನನ್ನ ನೋಡ್ತಾನೆ, ಬಹಳ ಆನಂದ ಆಗೋಗುತ್ತೆ. ಏನ್ ತನಗಿಂತ ಎತ್ತರ ಇದ್ದಾನೆ, ದಷ್ಟಪುಷ್ಟ ಕಾಯ, ಕ್ಷತ್ರಿಯೋಚಿತವಾದಂತಹ ದೇಹ. ಒಪ್ಕೊಂಡ್ಬಿಡ್ತಾನೆ. ಮಗನನ್ನ ಕರ್ಕೊಂಡು ಬಂದು ತನ್ನ ರಾಜ್ಯದಲ್ಲಿ ಯುವರಾಜ್ಯಕ್ಕೆ ಅಭಿಷೇಕ ಮೊದಲು. ಎಲ್ಲರಿಗೂ ಬಹಳ ಖುಷಿ. 4 ವರ್ಷ ಹಾಗೆ ಕಳೆದಿದ್ದಾನೆ ಮಗನ ಜೊತೆ. 22 ವರ್ಷ ಭೀಷ್ಮಾಚಾರ್ಯರಿಗೆ. ಮನುಷ್ಯ ಲೋಕದ ಪ್ರಕಾರ, ದೇವಲೋಕದ ಪ್ರಕಾರ ಬಹಳಷ್ಟು ವಯಸ್ಸಾಗೋಗಿದೆ ಅವರಿಗೆ. ಇಷ್ಟಾದಾಗ ಒಮ್ಮೆ ತಾನು ದೈವಾಯತ್ತವಾಗಿ ಹಾಗೆಯೇ ಸಂಚಾರ ಮಾಡ್ತಾ ಹೋಗ್ತಾನೆ ಯಮುನಾ ತೀರಕ್ಕೆ. ವಾಸನೆ ಬರುತ್ತೆ, ವಾಸನೆ ಹಿಡ್ಕೊಂಡು ಹೋಗ್ತಾನೆ. ಒಬ್ಬಳು ಅಂಬಿಗರ ಮಗಳು ದೋಣಿ ದಾಟಿಸ್ತಾ ಇರ್ತಾಳೆ. ಮನಸ್ಸು ಆಕೃಷ್ಟವಾಗುತ್ತೆ. ಸೀದಾ ಅವಳ ಅಪ್ಪನ ಹತ್ರನೇ ಹೋಗ್ತಾನೆ. ನಿನ್ನ ಮಗಳನ್ನು ನನಗೆ ಕೊಟ್ಟು ವಿವಾಹ ಮಾಡು. ದಾಶರಾಜ, ಮನಸ್ಸು ಉಚ್ಚೈಶ್ರವ ಅಂತ. ಅವನ ಹತ್ರ ಹೋಗಿ ಕೇಳಿದಾಗ ಅವನು ಪ್ರಸಿದ್ಧ ರಾಜ, ದೊಡ್ಡ ಸಂಬಂಧ ಬಂದಿದೆ. ಈ ಮಾತು ಅಂತಾನೆ, ದೊಡ್ಡ ಸಂಬಂಧ ಬಂದಿದೆ, ನಾನು ಇಲ್ಲ ಅಂತ ಅನ್ನೋ ಹಾಗಿಲ್ಲ, ಆದರೆ ನನಗೊಂದು ಭಯ ಇದೆ. ನನ್ನ ಮಗಳನ್ನೇನೋ ಕೊಟ್ಟು ಮದುವೆ ಮಾಡ್ತೀನಿ, ಆದ್ರೆ ಇವಳಲ್ಲಿ ಹುಟ್ಟೋನಿಗೆ ಏನೂ ಇಲ್ವಲ್ಲ. ನಿನಗೊಬ್ಬ ಮಗ ಇದ್ದಾನಲ್ಲ, ಮಹಾಪ್ರತಾಪಿ ದೇವವ್ರತ, ಅವನಿಗೆ ನೀ ರಾಜ್ಯ ಕೊಡೋದು, ಅದು ಜಗಜ್ಜನಿತ ಆಗೋಗಿದೆ. ಯಾವ ರಾಜ್ಯದಲ್ಲಿ ಅಭಿಷೇಕ ಸಹಿತ ಮಾಡಿಬಿಟ್ಟಿದೀಯ. ನನ್ನ ಮಗಳಿಗೆ ಏನು ಸಿಕ್ತು, ಅವಳಲ್ಲಿ ಹುಟ್ಟೋನಿಗೆ ಏನು ಸಿಕ್ತು? ಸಾಮಾನ್ಯ ವರದಕ್ಷಿಣೆ ಅಂತ ಕೇಳಿರ್ತೀರಲ್ಲ, ಅವನು ವಧು ದಕ್ಷಿಣೆ ಕೇಳ್ತಾನೆ. ಕೇಳಿದ್ದೇನು ಅಂತಂದ್ರೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟೋನಿಗೆ ನೀನು ರಾಜ್ಯ ಕೊಟ್ಟರೆ ನಿನ್ನಗೆ ನಾನು ನನ್ನ ಕನ್ಯೆಯನ್ನು ಕೊಡ್ತೀನಿ. ಶಂತನು ಮರು ಮಾತೇ ಆಡಲ್ಲ, ತಲೆ ತೆಗೆಸ್ಕೊಂಡು ಬಂದೇ ಬಿಡ್ತಾನೆ. ದೇವವ್ರತ ಇದ್ದಾಗ ಬೇರೆಯವರಿಗೆ ಕೊಡೋದು ಹೇಗೆ? ಅಂಥವರನ್ನ ಬಿಟ್ಟು ಬೇರೆಯವರಿಗೆ ರಾಜ್ಯ ಕೊಡೋಕೆ ಅವ್ನಿಗೆ ಮನಸ್ಸೇ ಒಪ್ಪಲಿಲ್ಲ. ನೀನು ಮದುವೆ ಇಲ್ಲ ಅಂದ್ರೆ ಬೇಡ ಹೋಗಂತಂದು ಬಿಟ್ಟು ಬಂದೇ ಬಿಟ್ಟ. ಬರೋದೇನೋ ಬಂದ್ರೆ ರಾಜಸಭೆಯಲ್ಲಿ ಮಾತಿಲ್ಲ, ಯಾರ ಜೊತೆ ಮಾತಿಲ್ಲ, ತಲೆ ತಗ್ಗಿಸ್ಕೊಂಡು ಕೂತ್ಬಿಟ್ಟಿದ್ದಾನೆ. ಅವರು ಇವರು ಬಂದು ಮಾತಾಡ್ಸಿದ್ರು, ತಲೆ ಎತ್ತಿ ಮಾತಾಡ್ತಿಲ್ಲ. ಮನಸ್ಸು ಪೂರ್ಣ ವಿಫಲ ಆಗೋಗಿದೆ. ದೇವವ್ರತ ನೋಡಿದ್ರು, ನಮ್ಮ ತಂದೆ ಹಿಂಗೆ ಕಾಡ್ತಿದ್ದಾರೆ ಅಂತ. ಮೊದಲಿಗೆ ಅಷ್ಟು ಯೋಚನೆ ಮಾಡಲಿಲ್ಲ. ಅದು ಬರ್ತಾ ಬರ್ತಾ ಹಾಗೇ ಇದ್ದದ್ದು ನೋಡಿ ಅಪ್ಪನ ಹತ್ರ ಹೋಗ್ತಾರೆ, ತಾನೇ ಮಾತಾಡ್ತಾರೆ. ಯಾಕೆ ಹೀಗಿದ್ದೀರಿ? ನೀವು ಮಹಾರಾಜ, ಎಷ್ಟು ಕರ್ತವ್ಯಪರ ಭೀಷ್ಮಾಚಾರ್ಯ, ಮೊದಲಿಂದಲೂ ಹಾಗೇನೆ ಅವರು. ನೀವು ಮಹಾರಾಜ, ನೀವು ಉತ್ಸುಕರಾಗಿದ್ರೆ ಪ್ರಜೆಗಳು ಉತ್ಸುಕರಾಗಿರ್ತಾರೆ.
ನೀವೇ ಸಪ್ಪೆ ಮೋರಿ ಹಾಕೊಂಡು ಕೂತ್ರೆ ಪ್ರಜೆಗಳಿಗೆ ಹೇಗೆ ತಾನೇ ಬರುತ್ತೆ ಉತ್ಸಾಹ. ನೀವು ಹೀಗಿರಬಾರ್ದು ಅಂತ ಹೇಳಿದಾಗ ಶಂತನು ಒಂದು ಕಥೆ ಹೇಳ್ತಾನೆ. ಕಥೆ ಅಂತಂದ್ರೆ ನೋಡು, ಒಬ್ಬ ಮಗ ಇದ್ದಂಗಲ್ಲ. ಶುರು ಮಾಡ್ತಾನೆ. ಈಗ ನೀನು ಶಸ್ತ್ರನಿತ್ಯ ಬರೀ ಯುದ್ಧಕ್ಕೆ ಹೋಗೋನು. ನೀ ಯುದ್ಧಕ್ಕೆ ಹೋದ್ರೆ ನಿಂಗೇನಾದ್ರೂ ಆದ್ರೆ ಆಗೋದು ಬೇಡ, ಒಂದು ವೇಳೆ ಆದ್ರೆ ನನ್ನ ವಂಶ ನಿಂತೋಗುತ್ತೆ. ಈ ಚಿಂತೆ ನನಗೆ ಕಾಡ್ತಾ ಇದೆ. ಭೀಷ್ಮಾಚಾರ್ಯ ನಿನಗೇನು ಆಗಲ್ಲ, ಆದ್ರೂ ನನಗೆ ಆ ಚಿಂತೆ ಕಾಡ್ತಾ ಇದೆ. ಅರ್ಥ ಮಾಡ್ಕೊಂಡು ನಮ್ಮಪ್ಪ ಈಗ ಆಗಿದೆ, ಅವ್ನು ಹೆಚ್ಚು ಮಾತಾಡಿಸ್ಲಿಲ್ಲ. ಹೊರಗೆ ಬಂದ್ರು ಅಂತಾರೆ, ಮಹಾಪ್ರಾಜ್ಞೋ ದೇವವ್ರತಃ ಅಂತಾನೆ ಅಂತಾರೆ ವೈಶಂಪಾಯನರು. ಮಹಾಬುದ್ಧಿವಂತ. ಸೀದ ಬಂದವರೇ ಆ ಸಾರಥಿಯನ್ನು ಕರೀತಾರೆ, ಬಾ ಏನು ಎಲ್ಲಿ ಹೋದ ನಮ್ಮಪ್ಪ ಹೇಳು, ಆ ನ್ಯಾವಿಗೇಷನ್ GPS ಎಲ್ಲೆಲ್ಲಿ ಹೋದ್ ಬಾ ಹೇಳು ಬಾ ಅಂತ ಕರೀತಾರೆ. ಅವ್ನು ಸಾರಥಿ ಯಥಾಸ್ಥಿತ ಇದ್ದದ್ದು ಹೇಳ್ದ, ನಿಮ್ಮಪ್ಪ ಹೋದ್ರು ಯಮುನಾ ತೀರಕ್ಕೆ, ಅಲ್ಲೊಬ್ಳು ನೋಡಿದ್ರು. ಸೀದಾ ಅವರಪ್ಪನ ಹೋಗಿ ಕೇಳಿದಾಗ ಅವ್ರು ರಾಜ್ಯ ಕೊಟ್ಟು ನನ್ನ ಮಗಳನ್ನು ಕೊಡ್ತೀನಿ ಅಂತಂದು ನಿಮ್ಮಪ್ಪ ಒಪ್ಪಲಿಲ್ಲ. ಇಷ್ಟೇ ನನಗೆ ಗೊತ್ತಿರೋದು, ಮುಂದಿನ ಏನು ನನಗೆ ಗೊತ್ತಿಲ್ಲ, ನಾನು ಕೇಳಬೇಡ್ರಿ ನಮಸ್ಕಾರ ಹಾಕಿ ಹೋಗ್ತಾ ಇದ್ದ. ಇವರೆಂತ ಜಂಟಲ್ಮನ್ ಭೀಷ್ಮಾಚಾರ್ಯ. ಒಬ್ಬರೇ ಹೋಗಲ್ಲ, ಸಮಸ್ತ ರಾಜ ಪರಿವಾರವನ್ನು ಕರ್ಕೋತಾರೆ, ಬ್ರಾಹ್ಮಣರನ್ನ ಕರ್ಕೋತಾರೆ. ಎಲ್ಲೆದ್ರಿಗೂ ಮಾತಾಡ್ಬೇಕಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಇವಾಗ ಅವರಪ್ಪ ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ರಾಜ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಏನೇ ನಾನು ಕರಾರು ಮಾಡ್ಕೋಬೇಕಂದ್ರೂ ದೊಡ್ಡ ಜನಪದ ಮಹಾಜನರು ಎದುರಿಗೆ ಮಾಡ್ಕೋಬೇಕು. ನಾನು ಅವನ ಜೊತೆ ನಾ ಮಾತಾಡ್ಬೇಕಂದ್ರೂ ಎಲ್ಲರ ಸಮಕ್ಷಮದಲ್ಲಿ ಆಗ್ಬೇಕು ಅಂತ ಹೇಳಿ ಎಲ್ಲಾ ರಾಜರ ಸಾಮಂತರನ್ನ ಕರ್ಕೊಂಡು ಹೋಗ್ತಾನಲ್ಲಿ. ಭೀಷ್ಮಾಚಾರ್ಯ ಕರೆದಿಯಾರೆ ಅಂದ್ರೆ ಕೈ ಮುಕ್ಕೊಂಡು ಬರ್ತಾರೆ ಎಲ್ಲರೂ. ಯಾರೋ ಅಂಬಿಗ, ಅವನ ಜೊತೆ ನಂದೇನು ಮಾತು, ಒಬ್ಬರಾಗ ಅನ್ಬೇಕು. ನನ್ನ ಸ್ಟೇಟಸ್ ಏನು, ಅಂಬಿಗರ ಜೊತೆ ನಾವ್ಯಾಕೆ ಒಬ್ರು ಮಾತಾಡ್ತಾ ಇಲ್ಲ, ಯಾಕೆ ಅಂಥ ಪ್ರತಾಪ ಇವತ್ತು. ಎಲ್ಲರನ್ನ ಬಗ್ಗಿಸಿ ತಮ್ಮ ಆಡಳಿತದಲ್ಲಿ ಇಟ್ಕೊಂಡವರು. ಅವ್ರು ಕರೆದ್ರೆ ಎಲ್ಲರೂ ಓಡ್ ಬರ್ತಾ ಇದ್ದಾರೆ. ಬ್ರಾಹ್ಮಣರನ್ನು ಕರ್ಕೊಂಡು ಹೋದ್ರು. ಅವರ ಸಮಕ್ಷಮದಲ್ಲಿ ದಾಶರಾಜನನ್ನು ಕೂಡಿಸಿದ್ರೆ ದಾಶರಾಜ ಎದ್ದು ನಿಂತು ಗೌರವ ಕೊಡ್ತಾ ಇದ್ದಾನೆ. ಗಾಂಭೀರ್ಯವೇ ಗಾಂಭೀರ್ಯ ಭೀಷ್ಮಾಚಾರ್ಯರು. ಯುವಕರು ಬೇರೆ. ಅವ್ರು ಬರ್ತಿದ್ದವನೇ ಎದ್ದು ನಿಂತ ಗೌರವ ಕೊಟ್ಟ. ಇವರು ಅವ್ರಿಗೇನು ಗೌರವ ಕೊಡ್ಬೇಕು, ಕೊಟ್ರು. ನೇರ ವಿಷಯಕ್ಕೆ ಬಂದ್ರು ಇವರು. ನಮ್ಮ ತಂದೆ ನಿಮ್ಮ ಮಗಳನ್ನು ಅಪೇಕ್ಷೆ ಪಡ್ತಿದ್ದಾರೆ, ನೀವು ಧಾರೆಯಾಗಿ ಕೊಟ್ರಿ. ಮಾತೇ ಹೊರಡ್ತಾ ಇಲ್ಲ. ಒಳ್ಳೆ ಸಂಬಂಧ, ನನಗೂ ಕೂಡ ಬಿಡೋಕ್ಕೆ ಮನಸ್ಸಿಲ್ಲ. ಆದ್ರೆ ಒಂದೇ ಒಂದು ವರ ಕೇಳಿದ್ವಿ, ವರ ಕನ್ಯಾಶುಲ್ಕ ಕೇಳಿದ್ವಿ. ರಾಜ್ಯ ಕೊಟ್ರೆ ಇವಳಲ್ಲಿ ಹುಟ್ಟೋಂಗೆ ನಾವು ಕೊಡ್ತೀವಿ. ಭೀಷ್ಮಾಚಾರ್ಯ ಎಂಥವ್ರು, ಬಟ್ ನೀನ್ ಯಾರು ಹೇಳು ಅಂತ ಕೇಳ್ತಾರೆ. ಆ ಹುಡುಗಿ ಏನು ಅಂತ ಕೇಳ್ತಾರೆ. ಕುಲಗೋತ್ರ ವಿಚಾರ ಮಾಡ್ತಾರೆ. ಒಂದು ರಾಜ್ಯಕ್ಕೆ ರಾಣಿಯಾಗಿ ಬರೋಳವಳು, ಯಾರ್ಯಾರನ್ನೋ ಅದನ್ನು ಕೂಡ್ಸಕ್ ಆಗಲ್ಲ. ಅವಳು ಎಲ್ಲಿಂದ ಹುಟ್ಟಿದ್ದಾಳೆ ಹೇಳು ಅಂತ ಕೇಳ್ತಾರೆ. ನಿನ್ನ ಮಗಳೇನ ಅವಳು? ಮೊದಲನೇ ಹೇಳು. ಇಲ್ಲ, ನನ್ನ ಮಗಳ. ಅವಳು ನನ್ನ ಸಾಕು ಮಗಳು, ನನ್ ಸಿಕ್ಕದವಳು. ಸರಿ, ನೀ ಸಾಕು ಬೆಳೆಸಿದ್ದೀಯ. ಹೌದು, ಅಷ್ಟೇ, ನಾ ಬೆಳೆಸಿದವನು. ಎಲ್ಲಿ ಸಿಕ್ತವ್ರು, ಎಲ್ಲಿ ಸಿಕ್ತವ್ರು ಎಲ್ಲ ತೆಗಿತಾರೆ. ಅವನು ರಾಜನ ಮಗಳು, ಉಪರಿಚರ ಬಸವನ ಮಗಳು. ಸರಿ, ಕುಲಗೋತ್ರ ಎಲ್ಲ ಕೇಳಿದ್ರು. ಕನ್ಯಾಶುಲ್ಕ, ರಾಜ್ಯ ಕೊಡಬೇಕಾ? ಆಗ್ಲಿ. ತಾವು ಮಾತು ಕೊಡ್ತಾರೆ ಮೊದಲು ಭೀಷ್ಮಾಚಾರ್ಯ. ದೇವವ್ರತ, ಆಗ್ಲಿ, ನಿನ್ನ ಮಗಳಲ್ಲಿ ಯಾರು ಹುಟ್ಟುತ್ತಾನೋ ಅವನಿಗೆ ರಾಜ್ಯ, ನಾನು ಮಾತು ಕೊಡ್ತೇನೆ. ಅಷ್ಟೇ ಬೇಡ, ನಿನಗೆ ಬೇಕಿದ್ದು ಕೊಟ್ಟೆ. ಅವ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅಲ್ಲ, ರಾಜ್ಯ ಏನೋ ನೀನು ಕೊಡ್ತೀಯ, ಅದು ನೀ ಮಹಾಪರಾಕ್ರಮಿ. ನಾಳೆ ನೀ ಏನಾದರೂ ಕೂಡ ರಾಜ್ಯವನ್ನ ಅವನಿಗೆ ಕೊಟ್ಟ ಮೇಲೆ ನೀನೇ ಬಡಿದು ತಗೊಂಡ್ಬಿಟ್ರೆ ನಿನ್ನನ್ನು ಎದುರಾಡ್ಕೊಳ್ಳೋರು ಯಾರಿದ್ದಾರೆ ಜಗತ್ತಲ್ಲಿ? ನನ್ನ ನಂಬಿಕೆ ಇಲ್ಲ. ನನ್ನ ಮೊಮ್ಮಗನಿಗೆ ನೀನೇ ಮೊದಲನೇ ಶತ್ರು ಆಗ್ಬಿಟ್ರೆ ಏನ್ ಕಥೆ? ಅದಕ್ಕೆ ಏನಾದ್ರೂ ಪರಿಹಾರ ಕೊಡೋದು ಅಂತ. ಹಂಗ ನಿನ್ನ ಮಗನೇ ನನಗೂ ರಾಜ, ಹೋಗು. ನಿನ್ನ ಮಗನೇ ನನಗೂ ರಾಜ, ಅವನನ್ನು ನಾನು ಕಾಪಾಡ್ತೀನಿ, ಹೆದರಬೇಡ, ನಿನ್ನ ಮಗಳನ್ನು ಕೊಡು. ಎಷ್ಟು ತ್ಯಾಗ ನೀನು. ಸರಿ, ಆಯ್ತು, ಸರಿ, ಇನ್ನೇನು ಕರ್ಕೊಂಡು ಹೋಗ್ಲಾ ಅಂತಾರೆ. ಇಲ್ಲ, ಇನ್ನೂ ಸಂದೇಹ ಇದೆ. ಇನ್ನೇನು ಸಂದೇಹ? ನೀವೇನೋ ಅವನನ್ನ ರಾಜ ಅಂತ ಒಪ್ಕೋತೀರಿ, ನಿಮಗೂ ಮದುವೆ ಆಗುತ್ತೆ, ನಿಮ್ಮ ಮಕ್ಕಳು ಹುಟ್ಟುತ್ತಾರೆ, ಅವ್ರಿಗೂ ಅದೇ ಭಾವನೆ ಇರಬೇಕಲ್ಲ. ಹಂಗ ಹಾಗೆ ಆಗುತ್ತೆ. ನಾನು ಎಲ್ಲರ ಸಮಕ್ಷಮದಲ್ಲಿ ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಅವಾಗ ಪ್ರತಿಜ್ಞೆ ಮಾಡ್ತಾರೆ ಭೀಷ್ಮಾಚಾರ್ಯ.
ಎಲ್ಲ ದೇವತೆಗಳ ಸಮಕ್ಷಮದಲ್ಲಿ, ಬ್ರಾಹ್ಮಣರ ಸಮಕ್ಷಮದಲ್ಲಿ, ದೊಡ್ಡ ಮಹಾಜನರ ಸಮಕ್ಷಮದಲ್ಲಿ ನಾನು ದೇವವ್ರತ, ಆ ಜನ್ಮ ಸುಳ್ಳು ಹೇಳಿದವನಲ್ಲ, ನಿನಗೆ ನಾನು ಮಾತು ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂತಹ ವಿವಾಹದಲ್ಲಿ ತೊಡಗೋದಿಲ್ಲ, ಯಾವುದೇ ಸ್ತ್ರೀ ಸಂಘ ಮಾಡೋದಿಲ್ಲ. ವಿವಾಹದಲ್ಲೇನೆ ಪುತ್ರೋತ್ಪತ್ತಿ ಆಗ್ಬೇಕಂತಿಲ್ಲ, ಸ್ತ್ರೀ ಸಂಘವನ್ನೇ ನಾ ಮಾಡ ಆಬಾಲ ಬ್ರಹ್ಮಚಾರಿಯಾಗಿಯೇ ನಾನು ಉಳಿತೀನಿ. ಇಷ್ಟು ಘೋರವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕೆ ದೇವತೆಗಳು ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಪ್ರತಿಜ್ಞೆ ನಾವು ಮಾಡ್ತೀವಿ, ಏನೇನೂ ಆಗಲ್ಲ. ಆದರೆ ಮಾಡೋದರ ಹಿನ್ನೆಲೆಯಲ್ಲಿ ಅವರ ಮನಸ್ಸಿನಲ್ಲಿದ್ದಂತಹ ದಾರ್ಢ್ಯಕ್ಕೆ ದೇವತೆಗಳು ಒಲದು ಬಿಡ್ತಾರೆ. ದೇವತೆಗಳು ಅಶರೀರವಾಗಿ ಅವರು ಕೂಗುತ್ತಾರೆ, ಭೀಷ್ಮ ಅಂತ ಕೂಗ್ತಾರೆ ಅವರಿಗೆ. ಭೀಷ್ಮ ಅಂದ್ರೇನು? ಭೀಮವ್ರತ, ಭಯಂಕರವಾದ ವ್ರತವನ್ನ ಯಾರು ಧಾರಣೆ ಮಾಡಿದ್ದಾನೋ ಅವನನ್ನು ಭೀಷ್ಮ ಅಂತ ಕರೀತಾರೆ. ಭೀಷ್ಮ ಅನ್ನೋದು ಅವರ ಅಮ್ಮ ಇಟ್ಟಿದ್ದ ಹೆಸರಲ್ಲ, ಅಪ್ಪ ಇಟ್ಟಿದ್ದ ಹೆಸರಲ್ಲ, ದೇವತೆಗಳು ಅವರಿಗೆ ಕೊಟ್ಟ ಹೆಸರಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಭೀಷ್ಮ ಪರ್ವ ಅಂತ ನೋಡಿದಾಗ ಅದರ ಮಹತ್ವನೇ ಬದಲಾವಣೆ ಆಗುತ್ತೆ. ದೇವವ್ರತ ಪರ್ವ ಅಂತ ಇಡ್ಬೋದಿತ್ತು, ಯಾಕೆ ಬೇರೆಯವ್ರು ಇಟ್ಟಿದಾರಲ್ಲ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ. ಇವ್ರು ಮಾತ್ರ ಹಂಗಿರ್ಲಿಲ್ಲ, ಇವ್ರದೇನಿಟ್ರು? ಭೀಷ್ಮ ಪರ್ವ. ದೇವತೆಗಳು ಅವರಿಗೆ ಕೊಟ್ಟ ಹೆಸರು. ಅದನ್ನು ನೋಡಿ ಯಾವಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು, ದಾಶರಾಜ ಹೆದರೇ ಹೋದ, ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇದ್ದಾರೆ ಅವ್ರಿಗೆ. ಹಾಗೆ ಮಹಾನುಭಾವ, ನೀನು ಹೇಳ್ದಂಗೆ ಕೇಳ್ತೀನಿ. ಭೀಷ್ಮಾಚಾರ್ಯ ಅಂತವ್ರು ಸೀದಾ ಹೋದ್ರು, ಸತ್ಯವತಿಗೆ ನಮಸ್ಕಾರ ಮಾಡಿದ್ರು. ಅವ್ವಾ ಬಾ ರಥದಲ್ಲಿ ಹತ್ತು. ಸತ್ಯವತಿ ಬಹಳ ಏನು ಸಣ್ಣ ವಯಸ್ಸು, ಇವರು ಯುವ. ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ, ಅಮ್ಮ ಹತ್ತು ರಥ. ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡ್ ಬರ್ತಿದ್ರೆ ಬ್ರಾಹ್ಮಣರ ಸುತ್ತಲೂ ಯಾರು ಹೋಗಿದ್ರಲ್ಲ ಅವ್ರಿಗೆ ಆಶ್ಚರ್ಯ, ದೊಡ್ಡ ದೊಡ್ಡ ಜನಪದರು, ಸಾಮಂತರಾಜರು, ಅವ್ರಿಗೆ ಆಶ್ಚರ್ಯ. ಎಲ್ಲರಿಗೂ ಒಂದಂತೂ ಫಿಕ್ಸ್ ಆಯ್ತು, ಇನ್ನು ಭೀಷ್ಮಾಚಾರ್ಯರಂತೂ ಯುವರಾಜ್ಯವನ್ನು ತಗೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆಲ್ಲ ತ್ಯಾಗ ಮಾಡಿದ್ದಾರಲ್ಲ, ಇನ್ನು ಅವರಂತೂ ಇನ್ನೇನು ತಗೊಳ್ಳಲ್ಲ ಅಂತ ಸೀದಾ ಕರ್ಕೊಂಡ್ಬಂದು ಶಂತನುವಿನ ಎದುರಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಅಪ್ಪ, ನೀನು ಚಿಂತೆ ಮಾಡಬೇಡ, ನಿನಗೋಸ್ಕರ ನಾನು ಈ ಕೆಲಸವನ್ನು ಮಾಡಿದ್ದೀನಿ ಅಂತ. ಆಶ್ಚರ್ಯ ಅಲ್ಲ, ಅಪ್ಪ ಈಗಿನ ಕಾಲದಲ್ಲಿ ಮಕ್ಕಳು ಕನ್ಯಾ ಹುಡುಕ್ತಾರೆ, ಉಲ್ಟಾ ಮಗ ಹೋದ ಅಪ್ಪನಿಗೆ ಕನ್ಯಾ ಹುಡುಕ. ಅಷ್ಟು ಕನ್ಯಾ ಹುಡ್ಕೊಂಡ್ ಬಂದಾಗ ಶಂತನು ಮೊದಲು ಸತ್ಯವತಿ ಮುಖ ನೋಡೋದೇ ಇಲ್ಲ, ಮೊದಲು ಭೀಷ್ಮಾಚಾರ್ಯ ಮುಖ ನೋಡ್ತಾನೆ. ಅವನು ಹೋಗಿ ಅಪ್ಪಕೊಂಡ್ಬಿಡ್ತಾನೆ. ಅವನಿಗೆ ಗೊತ್ತು ಈ ಕೆಲಸ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ. ಅಪ್ಪಕೊಂಡು ಅವನಿಗೆ ಅಂತಾರೆ, ನನಗೋಸ್ಕರ ಇಷ್ಟು ಕೆಲಸ ಮಾಡಿದೆಯಲ್ಲ ನೀನು, ನಿನಗೊಂದು ನಾವು ವರ ಕೊಡ್ತೀನಿ. ಅಂತಿಂತ ವರ ಅಲ್ಲ, ಇಚ್ಛಾ ಮೃತ್ಯುವನ್ನು ನಿನಗೆ ನಾನು ಕೊಡ್ತಿದ್ದೀನಿ. ಎಷ್ಟು ದೊಡ್ಡ ವರ! ಯಮದೇವರು ಕೂಡ ನಿನ್ನ ಪರ್ಮಿಷನ್ ಇದ್ರೆ ಅವನು ಬರಬೇಕು, ಇಲ್ದಿದ್ರೆ ಅವನು ನಿನ್ನ ಹತ್ರ ಪ್ರವೇಶ ಇಲ್ಲ, ಅಷ್ಟು ನಿನಗೆ ನಾ ವರವನ್ನು ಕೊಡ್ತೀನಿ ಅಂತ ಹೇಳಿ ಇದು ವರ. ಆ ತಂದೆಯ ಪ್ರಸನ್ನತೆ ಇದೆಯಲ್ಲ, ಆ ಪ್ರಸನ್ನತೆನೇ ವರ. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಯಾರಾದ್ರೂ ಅಪ್ಪ ನಮ್ಮನ್ನ ಬೈದ್ರೆ ನೀನೇನು ದೊಡ್ಡ ಋಷಿನ, ನೀನ್ ಶಾಪ ಕೊಟ್ಟಲ್ಲ ನನಗೆ ತಟ್ಟಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ, ತಟ್ಟುತ್ತೆ. ಯಾವುದೇ ತಂದೆ ಮಗನ ಮೇಲೆ ಕೋಪ ಮಾಡಿಕೊಂಡ್ರು ಆ ಕೋಪ ಮಗನಿಗೆ ತಟ್ಟತ್ತೆ, ತಾಯಿ ಮಾಡ್ಕೊಂಡ್ರೆ ಜಾಸ್ತಿ ತಟ್ಟತ್ತೆ. ಅದೇ ಮಕ್ಕಳೇನಾದ್ರು ಅಪ್ಪ ಅಮ್ಮನ ಮೇಲೆ ಮಾಡಿದ್ರೆ ಏನು ಆಗಲ್ಲ. ಸಣ್ಣವರು ಯಾಕಾಗಲ್ಲ? ಈ ತಂದೆ ತಾಯಿಗಳು ಕ್ಷಮಾ ಕೊಟ್ಬಿಡ್ತಾರೆ, ಯಾವ ಹೋಗ್ಬಿತ್ತು, ಅದಕ್ಕಾಗಲ್ಲ ಅಷ್ಟೇ. ತಂದೆ ತಾಯಿಗಳು ಅಂತಿದ್ದಾರಲ್ಲ, ನಮ್ಮ ಸಂಸ್ಕೃತಿಲಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಅವರು ಒಂದು ಸ್ವಲ್ಪ ಹೋಗ್ಲಿ ಬಿಡಪ್ಪ, ನಾನೇನು ತಿಳ್ಕೊಂಡಿಲ್ಲ ಅಂದ್ಬಿಟ್ರೆ ಆಯ್ತು, ಅವರ ಪಾಪಕ್ಕೆ ಶಾಲನೆ ಆಗಿ ಹೋಗುತ್ತೆ. ಅದೇ ಏನಾದರೂ ಅವರು ಮಾಡಲಿಲ್ಲ ಅದು ಹಿಡ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ತಂದೆ ತಾಯಿಗಳಿಗೆ ನಾವು ಎಷ್ಟು ಅನುವರ್ತಿಗಳಾಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಂಗೆ ಅನುವರ್ತಿಗಳಾಗಿದ್ರೆ ನಮ್ಗೆ ಏನು ಸಿಗುತ್ತೆ? ಭೀಷ್ಮಾಚಾರ್ಯ ಕಥೆಯಲ್ಲಿ ತೋರಿಸ್ತಾರೆ. ಅವರ ತಂದೆಗೆ ಅನುವರ್ತಿಯಾಗಿದ್ದಕ್ಕೆ ಅವ್ರಿಗೆ ಇಚ್ಛಾಮರಣವನ್ನು ಕೊಡ್ತಾರೆ. ಅಂದ್ರೆ ನಾವು ನಮ್ಮ ತಂದೆ ತಾಯಿಗಳ ಅನುವರ್ತಿಯಾಗಿದ್ರೆ ಆಯುಷ್ಯ ವೃದ್ಧಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ತಂದೆ ಅಂತಂದ್ರೆ ಬರೀ ತಂದೆ ಒಂದೇ ಅಲ್ಲ, ಯಾರೇ ದೊಡ್ಡವರು ಮನೆಗೆ ಬಂದರು ಅವರಿಗೆ ನಾವು ಅನುವರ್ತಿಗಳಾಗಿದ್ರೆ ನಮ್ಮ ಆಯುಷ್ಯ ವೃದ್ಧಿ. ಮಾರ್ಕಾಂಡೇಯ ಕಥೆ ಹಾಗೆ ಬಂದದ್ದು. ಅವ್ರ ಅಪ್ಪ ಮಾಡಿಸ್ತಿದ್ದು ಒಂದೇ, ಯಾರೇ ಮನೆಗೆ ಬರಲಿ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವರಪ್ಪ ಮಾಡಿಸಿದ್ದು
ಹಿಂದೆಲ್ಲ ಇತ್ತಂತ ಆ ಸಂಸ್ಕಾರ, ಇವಾಗೆಲ್ಲ ಹಲೋ ಹೇಳೋದು ಬಂದಿದೆ. ನಮ್ಮ ಸಂಸ್ಕೃತಿ ಅಲ್ಲ, ಎಲ್ರಿಗೂ ಗೊತ್ತಿರೋದೇ ಅದು, ನಾನೇನು ಹೊಸದು ಹೇಳ್ತಿರ್ಲಿಲ್ಲ. ಇಲ್ಲಿ ಅನುಷ್ಠಾನಕ್ಕೆ ಬರಬೇಕಷ್ಟೇ. ನಮ್ಮ ಆಚಾರದಲ್ಲೂ ಅಷ್ಟೇ, ಯಾರೇ ಮನೆಗೆ ಬರಲಿ, ನಾವು ವಿದ್ಯಾರ್ಥಿಗಳು ದೊಡ್ಡವರು ಬಂದು ನಮಸ್ಕಾರ ಮಾಡಿ ಕೂರಿಸ್ಬೇಕು. ಅತಿಥಿ ಸತ್ಕಾರ ನಮ್ಗೆ ಅಲ್ಲಿಂದ ಹೇಳ್ಕೊಡ್ತಾರೆ. ನಾವು ಪಾಠ ಹೇಳೋರು, ನಾವು ಪಾಠ ಹೇಳಿಸ್ಕೊಡ್ತಾ ಕೂತ್ಕೊಳ್ತಾ ಇದ್ದೀವಿ, ನಮಗೆ ನೆಲ ಅದು ನಡೀತದೆ. ಅದೇ ಯಾರಾದ್ರೂ ಮನೆಗೆ ಬಂದ್ರೆ ನಾವೇ ಎದ್ದು ಹೋಗ್ಬೇಕು ಫಸ್ಟ್, ಅವರಿಗೆ ಚಾಪೆ ಹಾಸಿ ಅವ್ರಿಗೆ ಕೂಡಿಸಿ ಆಮೇಲೆ ನಮ್ಮ ಆಚಾರ ಬರೋದು. ಅಂದ್ರೆ ಅದು ಚಿಕ್ಕ ಮಕ್ಕಳಿಗೆ ಕಲಿಸುವಂತ ಸಂಸ್ಕಾರ, ಅದು ಗುರುಕುಲದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು. ಹಿಂದಿನ ಕಾಲದ ಎಲ್ಲರ ಮನೆಯಲ್ಲೂ ಇತ್ತು. ಹಂಗ ಮಾಡಿಸೋದ್ರಿಂದ ಏನಾಗತ್ತಾ, ಹುಡುಗನಿಗೆ ಒಳ್ಳೆ ವಿನಯ ಬರುತ್ತೆ, ಸಂಸ್ಕಾರ ಬರುತ್ತೆ. ಇದು ಹೊರಗಿನಿಂದ ಕಾಣಿಸೋದು, ಒಳಗಿನಿಂದ ಪುಣ್ಯ ಹರಿಪ್ರೀತಿ ಆಗುತ್ತೆ. ಅದಕ್ಕಿಂತ ಮೇಲೆ ಅವರ ಆಯುಷ್ಯ ವೃದ್ಧಿ ಆಗುತ್ತೆ. ಭೀಷ್ಮಾಚಾರ್ಯರು ಅವ್ರ ತಂದೆಗೆ ನಡ್ಕೊಂಡಿದ್ದಕ್ಕೆ ಇಲ್ಲಿ ಆದದ್ದೇನೋ ಆಯುಷ್ಯ ವೃದ್ಧಿ. ಎಷ್ಟು ಅಂತಂದ್ರೆ ಅವ್ರ ಕರ್ಣ ಯಮ ಬರಬೇಕು, ಅಷ್ಟು ಆಯುಷ್ಯ ಅವರಿಗೆ ಬೆಳೆದದ್ದು. ಅನಂತರದಲ್ಲಿ ವಿವಾಹ ಆಯಿತು. ವಿವಾಹ ಆದ್ಮೇಲೆ ಅವರ ಪರಾಕ್ರಮಕ್ಕೊಂದು ನಿದರ್ಶನ ಇದೆ. ಶಂತನು ಬಹಳ ದಿವಸ ಇರಲ್ಲ. ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅವರು ಹುಟ್ಟಿರ್ತಾರಷ್ಟೇ, ದೊಡ್ಡವರು ಸಹಿತ ಆಗಿರಲ್ಲ. ರಾಜ್ಯದ ಚುಕ್ಕಾಣಿಯನ್ನು ಭೀಷ್ಮಾಚಾರ್ಯ ಹಿಡಿಬೇಕಾಗುತ್ತೆ. ಸತ್ಯವತಿ ಬಹಳ ಚಲುವಿ, ಸಣ್ಣ ಹುಡುಗಿ. ಒಬ್ಬ ರುದ್ರಾಯುಧ ಅಂತನ್ನೋರು ಪತ್ರ ಬರೆದು ಕಳಿಸ್ತಾನೆ. ತಂದೆ ಹೋಗಿರ್ತಾರೆ, 13 ದಿವಸ ಕೂಡ ಆಗಿರಲ್ಲ, ಒಂದು ಪತ್ರ ಬರುತ್ತೆ. ಹರಿವಂಶದಲ್ಲಿ ಬರುತ್ತೆ ಕಥೆ. ಏನಿರುತ್ತೆ ಪತ್ರದಲ್ಲಿ? ಸತ್ಯವತಿ ಸಣ್ಣೋಡಿದ್ದಾಳೆ, ಅವಳನ್ನು ನಾನು ವಿವಾಹ ಆಗ್ತೀನಿ, ಹೆಂಗೋ ಅವಳನ್ನು ಹುಟ್ಟೋನ್ಗೆ ತಾನೆ ರಾಜ್ಯ, ನನ್ನ ಮಗನೇ ರಾಜ ಆಗಲಿ ಬಿಡು ಅಂತ ಪತ್ರದಲ್ಲಿ ಬರುತ್ತೆ. ಕ್ರುದ್ಧರಾಗಿ ಹೋಗ್ತಾರೆ ಭೀಷ್ಮಾಚಾರ್ಯರು. ಎಷ್ಟು ಅಂತಂದ್ರೆ ಮೈಲಿಗೆ 13 ದಿವಸದ ಮೈಲಿಗೆಯಲ್ಲಿರ್ತಾರೆ. ಸೀದಾ ಖಡ್ಗವನ್ನೇ ತಗೊಳ್ಳಿಕ್ಕೆ ಹೋಗ್ತಾರೆ. ಎಲ್ಲ ಬ್ರಾಹ್ಮಣರು ಕರೀತಾರೆ, ತಪ್ಪು ಮಾಡಬಾರದು. ಯಾವತ್ತು ಶಸ್ತ್ರಾಸ್ತ್ರಗಳು ಅಂತಂದ್ರೆ ನಿನಗದು ಪ್ರತೀಕ. ಹೆಂಗ ಬ್ರಾಹ್ಮಣರಿಗೆ ಒಂದು ಸಾಲಿಗ್ರಾಮ, ಒಂದು ಕೃಷ್ಣ, ಇವೆಲ್ಲ ಮಡಿಯಲ್ಲಿ ಮುಟ್ಟಬೇಕು, ಮೈಲಿಗೆಯಲ್ಲಿದ್ದಾಗ ಮುಟ್ಟಬಾರದು ಅಂತಿದೆಯೋ, ಕ್ಷತ್ರಿಯರಿಗೆ ಯಾವ ಪ್ರತೀಕ? ಆಯುಧ. ಮುಟ್ಟಬಾರದು ನೀವು. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ಶಿಕ್ಷೆಯನ್ನು ಕೊಡ್ರಿ ನೀವು, ಇದನ್ನು ಮುಗಿಸ್ಕೊಂಡು ಕೊಡ್ಲೇಬೇಕು ನೀವು ಅಂತಂತಾರೆ. ಹಾಗೆ ಆಗಲಿ ಅಂತ ಹೇಳಿ ತಮ್ಮ ಸಿಟ್ಟನ್ನು ತಡೆ ಹಿಡಿದಿರ್ತಾರೆ. 13 ದಿವಸ ಆಗೋದೇ ಕಾಯ್ತಿರ್ತಾರೆ. ಮೊದಲು ಅವನು ಯುದ್ಧಕ್ಕೆ ಬಂದಾಗ, ಮೊದಲು ಬರಲ್ಲ, ತಾವೇ ಕರೀತಾರ ಅವನನ್ನು. ಕರೆದು ಯುದ್ಧಕ್ಕೆ ಬಂದು ನಿಶಸ್ತ್ರನನ್ನಾಗಿ ಮಾಡದೆ ಕೈಯಲ್ಲಿ ಒಂದು ಚಿಕ್ಕ ಬಾಣ ಕೊಟ್ಟು, ಬಹಳ ಧರ್ಮ. ನಿಶಸ್ತ್ರನ ಇವ್ರು ಹೆಂಗೆ ಯೋಚನೆ ಮಾಡೋದು? ಭೀಷ್ಮಾಚಾರ್ಯರು ಅಂದ್ರೆ ಪ್ರತಿ ಹಂತದಲ್ಲೂ ಧಾರ್ಮಿಕರು. ಅವನ ಶಿರಸ್ಸನ್ನ ಎಲ್ಲರ ಎದುರಿಗೆ ಕತ್ತರಿಸ್ತಾರೆ. ನಮ್ಮ ತಾಯಿ ಅಂತ್ಯ ಈಗ ಯಾರು ಮಾತಾಡಕೂಡುದು. ನಾನು ಬ್ರಹ್ಮಚಾರಿಯಾಗಿ ನಮ್ಮ ತಂದೆ ಹೇಳಿದಂತೆ, ನಾನು ಮಾತು ಕೊಟ್ಟಂತೆ ರಾಜ್ಯವನ್ನ ಕಾಪಾಡ್ಲಿಕ್ಕೆ ಇನ್ನಾಗಿದ್ದೀನಿ. ಇಷ್ಟು ತಮ್ಮ ರಾಜ್ಯವನ್ನ ಕಾಪಾಡ್ಲಿಕ್ಕೆ ಎಲ್ಲವನ್ನ ಬಿಟ್ಟವರು. ತಮ್ಮದು ಅಂತ ತಾವೇನು ಇಟ್ಕೊಂಡವರಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೊಂದು ಮದುವೆ ಮಾಡಿಸ್ಬೇಕಲ್ಲ, ಪಾಪ ಅವ್ರದ್ದು ಅದೇ ಕತೆ. ಅಪ್ಪನಿಗೂ ತಾವೇ ಕನ್ಯಾ ಹುಡ್ಕೊಂಡ್ ಬರ್ಬೇಕು, ತಮ್ಮ ಮಕ್ಕಳಿಗೂ ತಮ್ಮಂದ್ರಿಗೂ ತಾವೇ ಕನ್ಯಾ ಹುಡ್ಕೊಂಡ್ ಬರ್ಬೇಕು. ಅಂತಿಂತವ್ರು ಆಗಬಾರ್ದು. ನನ್ನ ತಮ್ಮಂದ್ರಿಗೆ ಬಹಳ ಒಳ್ಳೆಯವರು ಸಿಗಬೇಕು ಅಂತ ಹೇಳಿ ಕಾಶಿರಾಜನ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಸ್ವಯಂವರ ನಡೀತಾ ಇರುತ್ತೆ. ಸ್ವಯಂವರ ನಡಿಬೇಕಾದ್ರೆ ತಾವು ರಥ ತಗೊಂಡು ಹೋಗ್ತಾರೆ. ರಥ ತಗೊಂಡು ಹೋದ್ರೆ ಬೇರೆ ರಾಜರು ಮಾತೇ ಆಡಲ್ಲ. ಮೊದಲು ಭೀಷ್ಮಾಚಾರ್ಯ ಬಂದ್ರ, ಅಲ್ಲ ನಾವು ಅನ್ಕೊಂಡಿದ್ವಲ್ಲ ಅವರು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ, ಮದುವೆಗೆ ಆಗಲ್ಲ ಅಂತ, ಇವ್ರ್ಯಾಕೆ ಸ್ವಯಂವರಕ್ಕೆ ಬಂದ್ರು? ಎಲ್ಲರೂ ಸ್ವಯಂವರಕ್ಕೆ ಬರೋರು ಮದುವೆ ಆಗೋದು ಉದ್ದೇಶ ಇಟ್ಕೊಂಡು, ಇವರು ಮದುವೆನೇ ಆಗಲ್ಲ, ಇವ್ರ್ಯಾಕೆ ಬಂದ್ರು ಅಂತ ಅದು ಪ್ರಶ್ನೆ ಮಾಡೋ ಧೈರ್ಯ ಯಾರಿಗಿಲ್ಲ. ಭೀಷ್ಮಾಚಾರ್ಯ ಬಂದ್ರ, ನಾವು ಶಾಂತ, ಎಲ್ಲರೂ ಶಾಂತ ಕೂತ್ಬಿಟ್ಟಿದ್ದಾರೆ. ಇವರು ಬಂದ್ರು, ಆ 3 ಜನರನ್ನ ರಥದಲ್ಲಿ ಕುಡಿಸ್ಕೊತಾ ಇದ್ದಾರೆ. ಹೊರಡ್ತಾ ಇರ್ಬೇಕಾದ್ರೆ ಸಾಮಾನ್ಯ ಕೆಲವು ರಾಜರು ಸುಮ್ಮನಿದ್ರೆ, ಇನ್ನು ಕೆಲವು ರಾಜರು ಮುಗಿಬೀಳ್ತಾರೆ. ಏಕಾಂಗಿಯಾಗಿ ಎಲ್ಲರನ್ನೂ ಸೋಲಿಸ್ತಾರೆ ಭೀಷ್ಮಾಚಾರ್ಯ. ಪರಾಕ್ರಮನೇ ಪರಾಕ್ರಮ. ಅವ್ರದ್ದು ಪರಾಕ್ರಮದ ಮುಂದೆ ದುರ್ಯೋಧನ ಅವ್ರನ್ನ ನೆಚ್ಕೊಂಡು ದೂತ ಆಡುತ್ತಾನೆ. ನಾನು ಅನರ್ಥ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಈ ಪಾಂಡವರು ತಿರುಗಿ ಬೀಳ್ತಾರೆ, ಯಾರಾದ್ರೂ ನನ್ನ ಟೀಮಲ್ಲಿ ನಿಂತು ಹೋರಾಡಕ್ ಬೇಕಲ್ಲ. ಯಾರು ಅಂತಂದ್ರೆ ದುರ್ಯೋಧನ ಕರ್ಣನ್ನ ನೆಚ್ಕೊಂಡಿರಲ್ಲ, ಅವನು ಯಾರನ್ನು ನೆಚ್ಕೊಂಡಿರಲ್ಲ. ಯಾರನ್ನ ಹೆಚ್ಕೊಂಡಿರ್ತಾನೆ ಅಂತಂದ್ರೆ ಭೀಷ್ಮಾಚಾರ್ಯದ ನನ್ನ ಕಡೆ ಅಂತ. ಈ ಮಾತನ್ನು ಸಂಜಯನು ಆಡ್ತಾನೆ ಮುಂದೆ.
ನಿನ್ನ ಮಗ ಯಾರನ್ನ ನೆಚ್ಕೊಂಡು ದ್ಯೂತ ಆಡದ್ನೋ ಅವ್ರು ಇವತ್ತು ಬಿದ್ರು ಅಂತ ಬಂದು. ಆದ್ದರಿಂದ ಭೀಷ್ಮಾಚಾರ ಪರಾಕ್ರಮ ಅಷ್ಟಿರುತ್ತೆ. ಕಡೆಗೆ ಸಾಲ್ವ ಮಾತ್ರ ತಡೆಯಕ್ಕಾಗದೆ ಅವರನ್ನು ಇನ್ನಷ್ಟು ಹಿಮ್ಮೆಟ್ಟಿಸ್ಕೊಂಡು ಹೋದಾಗ ಯುದ್ಧ ಬಹಳ ಜೋರಾಗುತ್ತೆ. ಸಾಲ್ವನನ್ನು ಕೂಡ ಹೆಡೆಗುರಿ ಕಟ್ಟಿ ಸೋಲಿಸಿ ಅವರನ್ನ ದಬ್ಬಿ ಬಿಡ್ತಾರೆ. 3 ಜನರು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಅಂಬಿಕಾ ಅಂಬಾಲಿಕಾ ಅಲ್ಲ, ಅಂಬಿಕಾ ಅಂಬಾಲಿಕಾ ಆಯ್ತು, ನಮ್ಮ ಹಣೆ ಬಾರನೆ ಎಷ್ಟು ಆಯ್ತು, ವಿಚಿತ್ರ ವೀರ್ಯನ್ನೇ ಮದುವೆ ಆಗ್ತೀನಿ ಅಂತ ವಿವಾಹ ಆಗಿ ಬಿಡ್ತಾರೆ. ಅಂಬಾ ಇದ್ದವಳು ಮದುವೆ ಆಗಲ್ಲ. ಆ ಅಂಬ ಯಾರು? ಮುಂದೆ ಅದೇ ಚರಿತ್ರೆ ಬರುತ್ತೆ. ಆ ಅಂಬಾನೇ ಆ ವರಾಂಗಿನಿ. ಈ ಭೀಷ್ಮಾಚಾರ್ಯ ಅಷ್ಟವಸುಗಳಲ್ಲಿ ಒಬ್ಬರಾಗಿದ್ರೆ ಈ ಅಂಬಾನೇ ಅವನ ಹೆಂಡತಿ ವರಾಂಗಿನಿ ಅನ್ನೋಳೆ ಆಗಿಬಿಟ್ಟು ಬಂದಿರ್ತಾಳೆ. ಬಿದ್ದು ಬಿಡುತ್ತೆ ನೋಡ್ರಿ ದ್ವೇಷ ಆಗ್ಲಿಂದ ಬಿಟ್ಟು. ಮೊದಲು ನೀನು ವಿಚಿತ್ರ ವೀರ್ಯನ್ ಮದುವೆ ಆಗು ಅಂತಂತಾರೆ ಭೀಷ್ಮಾಚಾರ್ಯ. ಇವಳು ಎಂತ ಧೈರ್ಯ, ನಾ ಮದುವೆ ಆಗಲ್ಲ ಅಂತಂತಾರೆ. ಆಗಿನ ಕಾಲದ ಸ್ತ್ರೀಯರು ಹೇಗಿದ್ರು, ಕ್ಷತ್ರಿಯ ಸ್ತ್ರೀಯರು. ಅವಳಂತಾಳೆ, ನೋಡು ನನ್ನ ಮನಸ್ಸು ಸಾಲ್ವನ ಮೇಲಿದೆ, ನಾನು ಸಾಲ್ವನಿಗೆ ಮಾತು ಕೊಟ್ಟಿದ್ದೀನಿ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ. ಅದಕ್ಕೆ ಅವಳನ್ನು ಕರೆಸಿದ್ದೆ ಸ್ವಯಂವರಕ್ಕೆ. ಸ್ವಯಂವರದಲ್ಲಿ ನಾನು ಅವನಿಗೆ ಹಾರ ಹಾಕೊಂಡಿದ್ದೆ, ನೀವು ಬಂದು ಎಲ್ಲ ಹಾಳು ಮಾಡಿದ್ರಿ. ಆದ್ರೆ ನಿನಗೇನೋ ಮನಸ್ಸಿತ್ತು ನಿಮ್ಮಪ್ಪಂಗೆ, ಅವನಿಗೂ ಇತ್ತು, ಕಾಶಿರಾಜನಿಗೂ ಇತ್ತು. ನಮ್ಮಪ್ಪ ಅವನಿಗೆ ವಾಚಾಗತ್ತ ಮಯಾಕನ್ಯ ಅಂತ ಹೇಳಿ ಒಪ್ಪಿಕೊಂಡು ಬಿಟ್ಟಿದ್ದ ನಮ್ಮಪ್ಪ. ಅಂದ್ರೆ ನಮ್ಮಪ್ಪನ ಅಪ್ಪಣೆ ಇತ್ತು, ನನ್ನ ಮನಸ್ಸಿಗೆ ಅವನು ಹಿಡಿಸಿದ್ದ. ನೀವು ಬಂದು ಮಧ್ಯದಲ್ಲಿ ಇಂಥ ಉಪದ್ಯಾಪ ಮಾಡಿದ್ದೀರಿ. ನನಗೆ ನಿಮ್ಮ ತಮ್ಮ ನನ್ನ ಮದುವೆ ಆಗೋ ಯಾವುದೇ ರೀತಿಯಾದ ಆಸೆ ಇಲ್ಲ, ನಾ ಮದುವೆ ಆಗಲ್ಲ. ಸರಿ ಆಯ್ತು, ಮತ್ತಿನ್ನೇನು ಮಾಡೋದು? ಗಂಡನ ಗಂಡ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಅವಳೇ ಹೇಳುತ್ತಿದ್ದಾಗ ಇನ್ನು ಇವಳನ್ನ ಇಟ್ಕೊಂಡು ನಾವಿನ್ನೇನು ಮಾಡೋದು? ಸರಿ ಅಂತ ಹೇಳಿ ವಿಚಿತ್ರ ವೀರ್ಯ ಅಂತ ಕರೀತಾರೆ ಭೀಷ್ಮಾಚಾರ್ಯ. ನೋಡಿ ಇವಳು ನಂಬ್ತಿದ್ದಾಳೆ, ಏನ್ ಮಾಡ? ಅವನು ವಿಚಿತ್ರ ವೀರ್ಯ ಅಂತ ನನಗೆ ಬೇಡ, ಅವಳೇ ಹೇಳ್ತಿದ್ದಾಳೆ ನನಗೆ ಬೇರೆಯವ್ರ ಮೇಲೆ ಮನಸ್ಸಿದೆ ಅಂತ. ಇಷ್ಟು ಸ್ಪಷ್ಟ ಅವಳು ಹೇಳ್ತಿದ್ದಾಗ ನಾನು ಹೆಂಗ್ ಮದುವೆ ಆಗಿ ನಾನು ಮದುವೆ ಆಗಲ್ಲ ಅಂದ್ಬಿಡ್ತ ಭೀಷ್ಮಾಚಾರ್ಯ. ಅವಾಗ ಹಾಗೆ ಆಗಲಿ, ನಾನು ನಿನಗೆ ಅನುಮತಿ ಕೊಟ್ಟಿದ್ದೇನೆ. ಯದ್ಯಪಿ ಗೆದ್ದು ಬಂದಂತಹ ಸ್ತ್ರೀ ನೀನು, ನಿನ್ನ ಗೆದ್ದು ನಾನು ತಂದಿದ್ದೀನಿ ಎಲ್ಲರನ್ನು, ಹಂಗೆ ಬಿಟ್ಟು ಕಳಿಸೋದು ಯದ್ಯಪಿ ಇಲ್ಲ. ಆದ್ರೆ ನೀ ಕೇಳ್ಕೊತಿದ್ದೀಯಾ, ಧಾರ್ಮಿಕವಾಗಿ ಕೇಳ್ತಿದ್ದೀಯಾ, ನಾನು ಬಿಟ್ಟು ಕಳಿಸ್ತಾ ಇದ್ದೀನಿ, ಹೋಗು, ಎಲ್ಲಾರ ಹೋಗು, ಸಾಲ್ವನ ಹತ್ರ ಹೋಗ್ತೀಯಾ, ಎಲ್ಲಾರ ಹೋಗು ಅಂತ ಕಳಿಸ್ಬಿಡ್ತಾರೆ. ಸರಿ ಹಾಗೆ ಆಗಲಿ ಅಂತ ಹೇಳಿ ಬಹಳ ಖುಷಿಯಾಗೋಗುತ್ತೆ ಅವಳಿಗೆ. ಅಂತೂ ಸಿಕ್ತು, ನಾನೇನು ಸಾಲ್ವನ ಮದುವೆ ಆಗ್ಬೋದು ಅಂತ ಹೇಳಿ ಅಂಬಾ ಸಾಲ್ವನ ಹತ್ರ ಬರ್ತಾಳೆ. ಸಾಲ್ವನ ಹತ್ರ ಬಂದು ಬಾಗಿಲು ತಟ್ತಾಳೆ, ಸಖಿಯರನ್ನೆಲ್ಲ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ನೋಡ್ತಾಳಲ್ಲಿ ಸಾಲ್ವ ಅಂದಿದ್ದೇನು, ಮದುವೆ ಆಗಲ್ಲ ಅಂದ್ಬಿಡ್ತಾಳೆ. ನಿನ್ನನ್ನು ಯಾರೋ ಗೆದ್ಕೊಂಡು ಹೋದ, ಸುಮ್ಮನೆ ಗೆದ್ಕೊಂಡು ಹೋಗಿದ್ದಷ್ಟೆಲ್ಲ ನನ್ನನ್ನು ಸೋಲಿಸಿ ಗೆದ್ಕೊಂಡು ಹೋದ, ತನ್ನ ಮನೆಯಲ್ಲಿ ಇಟ್ಟುಕೊಂಡ, ಅವನಿಗೆ ಬೇಡ ಅಂತೇಳಿ ಹೊರಗೆ ಹಾಕ್ತಾ ಇದ್ದಾಳೆ. ಅವಾಗ ಅಂತಾರೆ, ನಗರಧಾಮಿ ವರಾರೋಹೆ ತತ್ರ ಚೈವತು ಗಮ್ಯತಾಂ ಅನ್ಯೇನ ನಿರ್ಜಿತಾಂ ಭದ್ರೆ ವಿಸೃಷ್ಟಾಂ ತೇನ ಚಾಲಯ. ಬೇಡ ಅಂತ ಹೇಳಿ ತನ್ನ ಮನೆಯಿಂದ ಎಸದ ವಸ್ತುವನ್ನು ನಾನು ತಗೊಳ್ಳೋಷ್ಟಿಲ್ಲ, ಹದಗೆಟ್ಟಿಲ್ಲ. ಭೀಷ್ಮನನ್ನ ಹೊರಗೆ ಹಾಕಿದ್ದಾನೆ ನನಗೆ ಬೇಡ ಅಂತ. ನನ್ನ ಪ್ರೆಸ್ಟೀಜ್ ಏನಾಗಬೇಕು? ಯಾರೋ ಬೇಡ ಅಂತ ಬಿಟ್ಟಿದ್ದನ್ನ ನಾನು ತಗೋಬೇಕಾ? ನಾನು ತಗೊಳ್ಳಲ್ಲ, ಭೀಷ್ಮನ ತನ್ನ ಹೋಗು ಕಳಿಸ್ಬಿಡ್ತಾರೆ. ಇವ್ರು ಏನ್ ಮಾಡಬೇಕು? ಅಲ್ಲಿಂದ ಅಲ್ಲೂ ಇಲ್ಲ, ಇಲ್ಲಿ ಸಾಲ ಬಿಟ್ಟ, ಮತ್ತೇನ್ ಮಾಡೋದು? ತಿರ್ಗಾ ಬಂದು ಹೆಣ್ಮಕ್ಳು ಏನೇ ಆದ್ರೂ ತಮ್ಮ ಈಗೋ ಬಿಡಲ್ಲ. ಬರ್ಬೇಕಾದ್ರೆ ಇನ್ನೊಂದು ಕಾರಣ ಹಿಡ್ಕೊಂಡು ಬರ್ತಾಳೆ, ಸಾಲ್ವ ನನ್ನ ಮದುವೆ ಆಗಲ್ವಂತೆ, ನಾನೇನು ಮಾಡಲಿ ಅಂತ ಭೀಷ್ಮಾಚಾರ್ಯ. ನೀವು ನನ್ನ ಮದುವೆ ಆಗಲಿ, ನಿಮ್ ತಮ್ಮ ಮದುವೆ ಆಗಲ್ಲ ತಾನೆ, ನೀವು ಆಗಲಿ. ಅಲ್ಲ ನೀನೇ ಹೇಳಿದ್ದೀಯಾ ಮನಸ್ಸಿಲ್ಲ, ಅದಿಲ್ಲ ಇದಿಲ್ಲ, ನಾನು ಹೆಂಗ್ ಮದುವೆ ಆಗಲಿ? ನನ್ ಗೆದ್ಕೊಂಡ್ ಬಂದಿದ್ದೀರ ತಾನೆ, ಕ್ಷತ್ರಿಯರ ಧರ್ಮ ಅದು. ಗೆದ್ಕೊಂಡು ಬಂದ್ಮೇಲೆ ನಿಮ್ಮ ಹತ್ರ ಇಟ್ಕೋಬೇಕು, ಅದನ್ನು ನಿಮ್ ಧರ್ಮ ಇದೆ ವಿವಾಹ ಆಗೋದು. ಧರ್ಮ ಅಂತ ಮಾತಾಡ್ತಾರ ಅವರು. ಇಲ್ಲ ಬರಲೇಬಾರದಿತ್ತು, ನೀವ್ಯಾಕೆ ಬರಕ್ ಹೋದ್ರಿ? ಆ ಸ್ಥಾನಕ್ಕೆ ಬರಬಾರ್ದು, ಬಂದಿದ್ದು ತಪ್ಪು. ಬಂದ್ಮೇಲೆ ಗೆದ್ಕೊಂಡ್ ಬಂದ್ರಿ, ಗೆದ್ಕೊಂಡ್ ಬಂದ್ಮೇಲೆ ನಾನು ಹೊರಗೆ ಬೇರೆ ಹಾಕಿದ್ರಿ, ಅನಾಥರನ್ನಾಗಿ ಮಾಡ್ತಾ ಇದ್ದೀರಿ. ನೀವು ನನ್ನ ವಿವಾಹ ಆಗೋಲ್ಲ, ಸರ್ವಥಾ ಆಗಲ್ಲ ಅಂದ್ಬಿಡ್ತಾರೆ. ನಾ ಮಾತು ಕೊಟ್ಟಿದ್ದೀನಿ ನಮ್ಮಪ್ಪಂಗೆ, ಆಗಲ್ಲ. ನಾನು ಅನಾಥ ಆಗಬೇಕು. ನೀನು ಅನಾಥ ಆಗ್ಬೇಡ, ರಕ್ಷಣೆ ತಗೋ, ಅನೇಕ ಪ್ರಜೆಗಳಿದ್ದರೆ ನೀವು ಅಷ್ಟೇ. ಅನಾಥರನ್ನಾಗೆಲ್ಲ ನಾವು ಮಾಡಲ್ಲ, ನೀನು ಬೇಕಾದ್ರೆ ಇರು, ವಿವಾಹ ಆಗಲಿ ಅಂತ ಯಾವಾಗ ಗಂಟು ಬೀಳ್ತಾಳೆ, ಆಗೋದಿಲ್ಲ ಅಂತ ಎಷ್ಟು 6 ವರ್ಷ ಗೋಳೈಕೊತಾಳೆ ಭೀಷ್ಮಾಚಾರ್ಯ.
ವಿವಾಹ ಆಗಲಿ ಅಂತ ಆಗಲ್ಲ. ಅವಳು ಯಾರ್ಯಾರಿಂದೋ ಹೇಳಿಸ್ತಾಳೆ, ಪ್ರಯೋಜನ ಆಗಲ್ಲ. ಕಡೆಗೆ ಯೋಚನೆ ಮಾಡಿದ್ಲು, ಯಾರ ಮಾತು ಕೇಳ್ತಾರೆ ಇವರು ಅಂತ. ಯಾರ ಮಾತು ಕೇಳ್ತಾ ಇರಲ್ಲ ಭೀಷ್ಮಾಚಾರ್ಯರು ಅಂತಂದ್ರೆ. ಯಾಕಂದ್ರೆ ಧಾರ್ಮಿಕರು, ಅವರೇ ಧರ್ಮವನ್ನ ತಿಳಿದು ನಡೆಯೋರು. ಇವ್ರು ಯಾರ ಮಾತು ಕೇಳ್ತಾರೆ ಯೋಚನೆ ಮಾಡಿದ್ರು. ಅವರೊಬ್ರು ಆಚಾರ್ಯರು, ಅವ್ರ ಗುರುಗಳು. ಅವ್ರ ಕಡೆಯಿಂದ ಹೇಳ್ಸೋಣ ಅಂತ ಹೋದ್ರು. ಅವ್ರ ಗುರುಗಳು ಯಾರು? ಪರಶುರಾಮ ದೇವರು. ಅಲ್ಲಿಗೆ ಹೋಗ್ತಾಳೆ. ಪರಶುರಾಮ ದೇವ್ರ ಕಾಲಿಗೆ ಬೀಳ್ತಾಳೆ. ನಿಮ್ ಶಿಷ್ಯನಿಗೆ ಹಿಂಗೆ ಅನ್ಯಾಯ ಮಾಡ್ದ ಅಂತ ಅಂತ ಆಳ್ತಾಳೆ. ಪರಶುರಾಮ ದೇವ್ರ ನಾಟಕ ಅಂದ್ರೆ ನಾಟಕ, ದೇವರಷ್ಟು ನಾಟಕ ಯಾರು ಮಾಡ್ತಾರೆ? ಅಂಬಾ ನಿಮ್ಗೆ ಅಷ್ಟಾಯ್ತು ಅವಮಾನ, ನಾನು ನೋಡ್ತೀನಿ ನನ್ನ ಶಿಷ್ಯನನ್ನು, ನಾನು ಒಂದು ಕೈ ನೋಡ್ಕೊತೀನಿ. ಅವ್ರು ಬರ್ತಾರೆ ಕೊಡ್ಲಿ ಎತ್ಕೊಂಡು. ಭೀಷ್ಮಾಚಾರ್ಯ ನೋಡಿದ್ರು, ನಮ್ಮ ಗುರುಗಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಗುರುಗಳು ಬಂದಾಗ ಹೆಂಗೆ ಶಿಷ್ಯ ನಡ್ಕೋಬೇಕು ಹಂಗೆ ನಡ್ಕೋತಾರೆ. ಇಲ್ಲಿ ತನಕ ಬಂದಿದ್ದೀರಿ, ನನ್ನಿಂದ ಏನಾಗಬೇಕು, ಶಿಷ್ಯನಿಂದ ಏನಾಗಬೇಕು? ನೋಡಪ್ಪ, ಇವಳು ಹೇಳ್ತಾ ಇದ್ದಾಳೆ, ಇವಳು ವಿವಾಹ ಆಗಲ್ಲ ಅಂತ. ನಾ ಆಗೋದಿಲ್ಲ. ಹಂಗಿದ್ರೆ ನನ್ನ ಜೊತೆ ಯುದ್ಧ ಮಾಡು. ನೀವು ಗುರುಗಳು, ನೀವೇ ನನಗೆ ಶಸ್ತ್ರಾಸ್ತ್ರ ಹೇಳಿಕೊಟ್ಟವರು, ನಿಮ್ಮೇಲೆ ನಾ ಹೇಗೆ ಎತ್ತಿ? ನಿಮ್ಮ ಅನುಜ್ಞೆ ಇದ್ರೆ ಮಾತ್ರ ನಾನು ಶಸ್ತ್ರಾಸ್ತ್ರ ಎತ್ತುತ್ತೀನಿ. ಎಷ್ಟು ರೀ ಗುರುಗಳ ಹತ್ರ ಹೋಗಿ ಅವ್ರ ಹತ್ರನೇ ಕೇಳಿ ನೀವು ಹೇಳಿದ್ರೆ ನಾನು ಈ ಹೆಂಗೆ? ಗುರುಗಳ ಹತ್ರ ವಾಕ್ಯಾರ್ಥ ಮಾಡ್ಬೇಕಾದ್ರೆ ಸ್ವಲ್ಪ ಜೋರು ಪ್ರಶ್ನೆ ಕೇಳಬೇಕಾಗತ್ತೆ. ಅವಾಗಲೂ ನಾವು ಹಾಗೇನೆ, ನೀವು ಹೇಳಿದ್ರೆ ನಾನು ಮುಂದಿನ ಪ್ರಶ್ನೆ ಕೇಳ್ತೀನಿ, ಇಷ್ಟು ವಿನಯ ತೋರಿಸ್ಬೇಕು. ಯಾಕೆಂದ್ರೆ ವಾಕ್ಯಾರ್ಥ ಅಥವಾ ವಿಚಾರ ಮಾಡಬೇಕಾದ್ರೆ ಕೆಲವೊಮ್ಮೆ ಏರು ಧ್ವನಿ ಆಗುತ್ತೆ, ಸಹಜ. ಅದರಿಂದ ಮೊದಲು ನಾವೇನು ತಗೊಂಡ್ಬಿಡ್ಬೇಕು, ಅಪ್ಪಳೆ ತಗೊಂಡ್ಬಿಡ್ಬೇಕು. ನಮ್ಮ ಜೊತೆ ಮಾತಾಡ್ತೀವಿ, ಸ್ವಲ್ಪ ಏರು ಧ್ವನಿ ಆದ್ರೆ ತಾವು ತಿಳ್ಕೋಬಾರ್ದು, ಮೊದಲೇ ಹೇಳಿ ದೊಡ್ಡವ್ರ ಜೊತೆ ಮಾತಾಡಬೇಕು. ಇದೆಲ್ಲ ತಿಳಿಸ್ಕೊಡುತ್ತೆ ಮಹಾಭಾರತ. ದೊಡ್ಡವ್ರ ಜೊತೆ ಮಾತಾಡೋ ಕ್ರಮ ಹೇಗೆ, ಅವ್ರ ಜೊತೆ ವಿವಾದ ಮಾಡಬೇಕಾದ್ರೂ ಕೂಡ ಮೊದಲೇ ಕ್ಷಮೆ ಕೇಳಿ ಶುರು ಮಾಡಬೇಕು. ಇದು ವಾಕ್ಯುದ್ಧ ಆದರೆ ಅದು ಶಸ್ತ್ರಯುದ್ಧ. ಕೇಳ್ತಾರೆ, ನೀವು ಅಪ್ಪಣೆ ಕೊಟ್ಟರೆ ನಾನು ನಿಮ್ಮ ಜೊತೆ ಯುದ್ಧ ಮಾಡ್ತೀನಿ, ಆಗಲಿ ಅಂತಾರೆ. ಸೋತು ಬಿಡ್ತಾರೆ ಪರಶುರಾಮ. ಅವ್ರಿಗೆ ಎಲ್ಲಿದೆ ಈ ಪರಾಜಯ? ಬೇಕಂತ ತೋರಿಸ್ತಾರೆ. ಯಾಕೆ? ಇವರ ವೈಭವ ಹೆಚ್ಚಾಗಲಿ. ಭೀಷ್ಮ ಅಂತಂದ್ರೆ ಇಡೀ ಜಗತ್ತು ನಡೆದಬೇಕು. ಇದನ್ನೇ ಕಾರುಣ್ಯ ಅಂತ ಅನ್ನೋದು. ಪರಮಾತ್ಮ ಭಕ್ತರ ಮೇಲೆ ಎಷ್ಟು ಕಾರುಣ್ಯ ತೋರಿಸ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ತನ್ನ ಭಕ್ತರನ್ನ ಎತ್ತಿಡಿಯಕ್ಕೆ ಪರಮಾತ್ಮ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ. ಕಡೆಗೆ ಅಂಬನ ಎದುರು ಪರಶುರಾಮದೇವರು ಹೇಳ್ಬಿಡ್ತಾರೆ, ಅಂಬಾ ನೋಡು ನನ್ನ ಶಿಷ್ಯ ನನಗಿಂತ ಪವರ್ಫುಲ್ ಇದ್ದಾನೆ, ಏನು ಮಾಡಕ್ಕಾಗ್ತಾ ಇಲ್ಲ ಅವನನ್ನ, ನೋಡು ನನ್ನ ಕೈಲಿ ಏನು ಆಗ್ಲಿಲ್ಲ ಅಂತ ಹೇಳಿ ತಾನು ಬಂದ್ಬಿಡ್ತಾನೆ. ಕಡೆಗೆ ಇವರು ಹೋಪ್ಲೆಸ್, ಪರಶುರಾಮ ದೇವ್ರ ಕೈಲೂ ಏನೋ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ತಾನು ತಪಸ್ಸಿಗೆ ಕೂಡ್ತಾಳೆ. ರುದ್ರದೇವರನ್ನು ಕೂಡ ತಪಸ್ ಮಾಡ್ತಾಳೆ. ಮೊದಲು ತಪಸ್ ಮಾಡಿದ್ದೆ ಕೇಳಿದ್ದೇನು, ನಾನು ಗಂಡ ಹುಟ್ಟಬೇಕು. ಅವಳು ಕೇಳೋದು ಯಾಕಂದ್ರೆ ಹೋರಾಡ್ತೀನಿ ಅಂತ ಭೀಷ್ಮಾಚಾರ್ಯ ಯುದ್ಧ ಸಹಿತ ಮಾಡ್ತಿರಲ್ಲ ಅವಳ ಜೊತೆ. ಯಾಕೆ ಹೆಣ್ಮಕ್ಳ ಜೊತೆ ನಾವು ಯುದ್ಧ ಮಾಡಲ್ಲ ಅಂತ ಅವರು ಹೋರಾಡಂಗೂ ಇಲ್ಲ ನಾನು ಅವ್ರ ಜೊತೆ. ಅದಕ್ಕೆ ರುದ್ರದೇವರನ್ನು ಕೂಡ ತಪಸ್ ಮಾಡ್ತಾಳೆ, ಗಂಡ ಆಗ್ಬೇಕು, ಆಗೋದಿಲ್ಲ ಅಂತಾರೆ. ನೋಡು, ಬೇಕಾದ್ರೆ ಗಂಡಸರಿಗೆ ಶಾಪ ಬಂದು ಹೆಣ್ಣಿನ ಜನ್ಮ ಅಂತದೆ, ಹೆಣ್ಮಕ್ಳಿಗೆ ಎಂದು ಗಂಡಿನ ಜನ್ಮ ಅಂತಿಲ್ಲ. ನಿನಗೆ ಅದು ಕೊಡ್ಲಿಕ್ಕೆ ಆಗಲ್ಲ, ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿದ್ದಾಳೆ. ಹಾಗಿದ್ರೆ ಒಂದು ಕೆಲಸ ಮಾಡು, ನೀ ಹೆಣ್ಣಾಗೆ ಹುಟ್ಟುತ್ತೀಯ, ಆದ್ರೆ ನಿನಗೆ ಶರೀರ ಬರುತ್ತೆ, ಶರೀರ ಬರುತ್ತೆ ನಿನಗೆ. ಅದು ಹೆಂಗೆ ಬರುತ್ತೋ ಬರತ್ತಷ್ಟೇ. ಇಲ್ಲ ನಿನಗೆ ಯಾವಾಗಲೂ ಆಗೋದಲ್ಲ, ಈಗಲೇ ನನಗೆ ಆಗಬೇಕು ಅಂತಾಳು. ಹೌದಾ, ಹಾಗಿದ್ರೆ ಈ ಹಾರ ತಗೋ. ಈ ಹಾರ ಯಾರು ಹಾಕೋತಾರೋ ಅವರೇ ಭೀಷ್ಮರನ್ನು ಕೊಲ್ತಾರೆ, ತಗೊಂಡ್ಬೋದು. ಸರಿ, ಅಂಬ ಬಂದು ಆ ಹಾರವನ್ನೇ ಊರೆಲ್ಲ ಸುತ್ತಾಳೆ ಕ್ಷತ್ರಿಯರ ಹತ್ರ ಹೋಗಿ, ಈ ಹಾರ ಹಾಕೊಂಡ್ರೆ ನೀವು ಭೀಷ್ಮರನ್ನು ಕೊಲ್ತೀರಂತೆ. ಯಾರು ನಂಬುತ್ತಾರ್ರಿ? ಇವತ್ತು ಹಾರ ಹಿಡ್ಕೊಂಡ್ಬಂದು ಭೀಷ್ಮರನ್ನು ಕೊಂದು ಅವನನ್ನು ಎದ ಹಾಕೊಳ್ಳೋರು ಯಾರು? ಭೀಷ್ಮಾಚಾರ್ಯರನ್ನ ಯಾರು ಹತ್ರ ಸೇರಿಸೋದಿಲ್ಲ. ಅವಳು ಬರ್ತಿದ್ದ ಹಾಗೇನೆ ಬಾಗಿಲು ಹಾಕೊಂಡ್ಬಿಡ್ತಾರೆ ಎಲ್ಲರೂ. ಕಡೆಗೆ ದ್ರುಪದರಾಜನ ಆಸ್ಥಾನಕ್ಕೆ ಬರ್ತಾಳೆ. ಆಸ್ಥಾನಕ್ಕೆ ಬಂದು ದ್ರುಪದನ ಹತ್ರ ಕೇಳ್ಕೊತಾರೆ, ನೋಡು ಈ ಹಾರ ಹಾಕೊಂಡ್ರೆ ಭೀಷ್ಮನ್ ನೀನು ಕೊಲ್ತೀಯ? ಬೇಡೇ ಬೇಡ ಅಂದ್ಬಿಡ್ತಾನ, ಹೊರಟೋಗು ಅಂದ್ಬಿಡ್ತಾನೆ. ಆಗ ಅವಳು ಏನ್ ಮಾಡ್ತಾಳೆ, ಇಷ್ಟು ಭಾರತ ದೇಶದಲ್ಲಿರೋ ಪ್ರತಿಯೊಬ್ಬರನ್ನು ಕೇಳ್ಕೊಂಡೆ, ಇಷ್ಟು ಹೆದರ್ತಾ ಇದ್ದೀರಂದ್ರೆ ನೀವು ಉಪಯೋಗ ಇಲ್ಲ, ರುದ್ರದೇವರು ಹೇಳಿದಾಗ ನಾನೇ ಹುಟ್ಟು ಬರ್ತೀನಿ ಅಂತ ಹೇಳಿ ಆ ಹಾರವನ್ನು ಅಲ್ಲೇ ಒಗೆದು ಹೋಗ್ಬಿಡ್ತಾಳೆ ಅಲ್ಲಿಂದ. ಇದು ಎಲ್ಲಿ? ದ್ರುಪದರಾಜನ ಹೊಸ್ತರ ಮೇಲೆ ಬಿದ್ದುಬಿಡುತ್ತೆ. ಅಲ್ಲಿ ಎತ್ತೋದು ಯಾರು? ಅದನ್ನ ಮುಟ್ಟಿದ್ರೆ ಭಯ, ಮುಟ್ಟದೇ ಇದ್ರು ಭಯ. ಹೆಂಗೋ ಮಾಡ ದ್ರುಪದ ಅದನ್ನ ದೊಡ್ಡ ಒಂದು ಮ್ಯೂಸಿಯಂ ಅಲ್ಲಿ ಇಡ್ತಾರಲ್ಲ, ಹಾಗೆ ಇಟ್ಬಿಡ್ತಾನ ಆ ಹಾರವನ್ನಷ್ಟೇ. ಯಾರು ನೋಡಬಾರದು, ಮುಟ್ಟಬಾರದು, ಅವನ ಮನೆಯನ್ನ ಬಿದ್ದು ಬಿಟ್ರು. ರುದ್ರದೇವರು ಕೊಟ್ಟಿದ್ದು ಬಾಡೋದೇ ಇಲ್ಲ ಹಾರ ಅಂತ, ಹಾರ ದೈವಿ ಹಾರ ತೊಗೊಂಡು ಅವನ ಮನೆ ದೇವ್ರ ಪೆಟ್ಟಿಗೆ ಪಕ್ಕ ಅದನ್ನ ಇಟ್ಬಿಡ್ತಾನೆ. ದಿನ ಹೂ ತುಳಸಿ ಇಟ್ಬಿಡ್ತಾನೆ ಅಷ್ಟೇ.
ಕಡೆಗೆ ಆ ದ್ರುಪದನಿಗೆ ರುದ್ರದೇವರು ಕೂಡ ತಪಸ್ ಮಾಡಿದಾಗ ರುದ್ರದೇವರು ಹೇಳಿರ್ತಾರೆ ನಿಮ್ಮೊಂದು ಗಂಡು ಹುಟ್ಟುತ್ತೆ ಅಂತ. ಮಹಾಭಾರತ ಬಹಳ ವಿಚಿತ್ರ ಕಥೆ ಬರುತ್ತೆ. ದ್ರುಪದನಿಗೆ ಒಂದು ಮಗು ಹುಟ್ಟುತ್ತೆ, ಇದೊಂದು ಗಂಡು. ಅವನು ರುದ್ರದೇವರ ಮೇಲೆ ವಿಶ್ವಾಸ. ಶಿವ ಹೇಳಿದ್ದಾನೆ ಗಂಡು ಹುಟ್ಟುತ್ತೆ ಅಂತ, ಇದು ಗಂಡೇ ಅಂತ. ಹೆಂಡತಿ ತಲೆ ಹೊಡೆದು ಹೇಳ್ತಾಳೆ, ಅಲ್ಲ ರೀ ಹೆಣ್ಣಿದು, ಹೆಣ್ಣು ಹುಟ್ಟಿದ ಗಂಡ ಹೆಂಗೆ? ಇಲ್ಲ ಇದು ಗಂಡೇ, ಗಂಡು. ಯಾಕೆ ರುದ್ರದೇವರು ಹೇಳಿದಾರೆ ಗಂಡು. ಎಲ್ರಿಗೂ ಹಂಗೆ ಅನ್ಬಿಡ್ತಾನೆ ಅರಮನೆಯಲ್ಲಿ. ಅದು ಹೆಣ್ಣದು ನೋಡಿದ್ರೆ ಎಲ್ರಿಗೂ ಅದು ಗಂಡು ಗಂಡು ಅಂತಾನೆ ಹೇಳಿಸ್ಬಿಡ್ತಾನೆ. ಅವನನ್ನು ಹಾಗೆ ಬೆಳೆಸ್ತಾನೆ. ವಿವಾಹ ಅಂತ ಮಾಡ್ಬೇಕಲ್ಲ, ವಿವಾಹ ಯಾರ ಜೊತೆ ಮಾಡಬೇಕು? ಯಾರಿಗೆ ಯಾರ ಜೊತೆ ವಿವಾಹ? ಕಾಶಿರಾಜನ ಮಗಳಂತ ಅಂತಾನೆ. ಯಾಕೆ ಅಷ್ಟು ವಿಶ್ವಾಸ? ರುದ್ರದೇವರು ಹೇಳಿದರೆ ಅದು ಗಂಡ ಆಗುತ್ತೆ ಅಂತ. ಒಬ್ಬೊಬ್ರದ್ದು ಒಂದೊಂದು ಭಕ್ತಿ. ಅವ್ರ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಆಶ್ಚರ್ಯ, ಇವನಿಗೆ ತಲೆ ಕೆಟ್ಟಿದ್ಯಾ, ಏನಾಗಿದೆ ಇವನಿಗೆ ಅಂತ. ಇವನು ವಿಶ್ವಾಸ, ಆ ಭಕ್ತಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಒಬ್ಬನ ಕೈಯಲ್ಲಿ. ಕಡೆಗೆ ಕಾಶಿರಾಜನ ಮಗಳಂತ ಅಂತಾನೆ, ಕರ್ಕೊಂಡು ಹೋಗ್ಬೇಕಲ್ಲ ಕನ್ಯಾ ನೋಡಕ್ಕೆ ಅಂತ ಹೊಸ ನಿಯಮ ತೆಗೆದು ಬಿಡ್ತಾನೆ. ನಮ್ಮ ರಾಜ್ಯದಲ್ಲಿ ಕನ್ಯಾ ನೋಡೋದಿಲ್ಲ, ಖಡ್ಗಕ್ಕೆ ವಿವಾಹ ಅಂದ್ಬಿಡ್ತಾನೆ. ಸರಿ ಆಯ್ತು ಅಂತ ಹೇಳಿ ಖಡ್ಗವನ್ನೇ ಕಾಶಿ ಕೊಟ್ಟು ಕಳಿಸ್ತಾನೆ. ಪಾಪ ಅವಳು ಅದರಿಂದಲೇನೆ ಮಾಂಗಲ್ಯ ಇವೆಲ್ಲ ಕಟ್ಟಿಸ್ಕೊಂಡು ಅವಳು ಬರಬೇಕು ಕಾಶಿರಾಜನ ಮಗಳು. ಎಲ್ಲಿ ತನಕ ತಡೆಯಕ್ಕಾಗತ್ರಿ? ಕಡೆಗ ಕಾಶಿರಾಜನ ಮಗಳು ಬಂದು ನೋಡ್ತಾಳೆ, ಎಲ್ಲ ಭಂಡಾರ ಹೊರಗೆ ಬರುತ್ತೆ. ಓಹೋ, ಇಷ್ಟು ನನಗೆ ನ್ಯಾಯ ಮಾಡಿದ್ದಾನೆ ಇವನು ಅಂತ ಗೊತ್ತಾಗಿ ಅವಳು ಮನೆ ಬಿಟ್ಟು ಹೊರಟೆ ಹೋಗ್ಬಿಡ್ತಾಳೆ ಅಲ್ಲಿಂದ. ದ್ರುಪದ ರಾಜ ಪಾಂಚಾಲ ದೇಶ ಬಿಟ್ಟು ಕಾಶಿ ದೇಶಕ್ಕೆ ಬಂದೇ ಬಿಡ್ತಾಳೆ. ಅವನು ಕಾಶಿರಾಜ ವೃದ್ಧನಾಗ್ಬಿಡ್ತಾನೆ. ಇಷ್ಟು ಅನ್ಯಾಯ ಮಾಡಿದ್ನ ಅಂತೇಳಿ ಸೇನೆ ತಗೊಂಡು ಬರ್ತಾನೆ. ಇಷ್ಟೆಲ್ಲ ಆಗುತ್ತಿದ್ರೆ ಆ ಹುಟ್ಟಿರ್ತಲ್ಲ ಹೆಣ್ಣು ಕೂಸು, ಅವಳಿಗೆ ಅನ್ಸ್ಬಿಡುತ್ತೆ, ಆಯ್ತು ನಮ್ಮಪ್ಪನ ಮರ್ಯಾದೆ ಹೋಯ್ತು, ಇವನು ಶಿವಭಕ್ತಿಗೆ ನನ್ನ ಬಲಿ ಕೊಡ್ತಾ ಇದ್ದೀನ ಅಂತ ಹೇಳಿ ಅಲ್ಲಿಂದ ಅವಳು ಹೊರಟೆ ಬಿಡ್ತಾಳೆ, ಕಾಡಿಗೆ ಹೋಗ್ಬಿಡ್ತಾಳೆ. ನಾಳೆ ಬರ್ತಾನೆ ಅವನು ಸೈನ್ಯ ತಗೊಂಡು. ಎಲ್ಲಿ ತನಕ ಹೋಗಿರ್ತಾನ ದ್ರುಪದ, ಬೇಕಾದ್ರೆ ಬನ್ರಿ ನೀವು ಪರೀಕ್ಷೆ ಮಾಡ್ರಿ ಇವಳನ್ನ, ಈ ಕೂಸನ್ ಪರೀಕ್ಷೆ ಮಾಡಿ, ಇವಳು ಗಂಡೇ. ಕಾಶಿರಾಜ ಒಪ್ಕೊಂಡ್ಬಿಡ್ತಾನ, ಕರ್ಕೊಂಡ್ಬರ್ತೀನಿ, ವೈದ್ಯರನ್ನೆಲ್ಲ ಕರ್ಕೊಂಡ್ಬರ್ತೀನಿ, ನೋಡೇ ಬಿಡ್ತೀನಿ ನಾನು. ಇಷ್ಟು ಒಂದು ಉತ್ಕಟಕ್ಕೆ ಹೋದಾಗ ಆಯ್ತು ನಮ್ಮಪ್ಪ ಹುಚ್ಚು ಭಕ್ತಿಗೆ ನಾನು ಬಲಿ ಆಗ್ತೀನಿ, ನಾಳೆ ಇಷ್ಟು ಅವಮಾನ ಆಗೋದು ಬೇಡ ಅಂತ ಹೇಳಿ ತಾನು ಅಲ್ಲಿಂದ ಹೊರಟೇ ಬಿಡ್ತಾನೆ. ಅಲ್ಲಿಂದ ಹೊರಟು ಹಿಮಾಲಯದಲ್ಲಿ ಕೂತು ಓಡಾಡುತ್ತಿರ್ಬೇಕಾದ್ರೆ ಸ್ಥೂಣಾಕರ್ಣ ಅಂತ ಒಬ್ಬ ಸಿಗ್ತಾನೆ. ಗಂಧ ಯಕ್ಷ, ಕುಬೇರನ ಅನುಚರ. ಅವನು ಸಿಕ್ಕಾಗ ಇವಳು ಅಳತಾ ಕೂತಿರ್ತಾಳೆ. ನೋಡ್ಬಿಟ್ಟು ಅವನು ಬಂದು ಕೇಳ್ತಾನೆ, ಯಾಕೆ ಅಳ್ತಾ ಇದೆಯಾ, ಏನಾಯ್ತು? ಇಲ್ಲ ಹಿಂಗಾಯ್ತು ಅವಸ್ಥೆ, ನಮ್ಮಪ್ಪನ ಭಕ್ತಿಗೆ ನಾ ಬಲಿ ಆಗ್ತಾ ಇದ್ದೀನಿ. ರುದ್ರದೇವರು ಗಂಡು ಹುಡ್ತಾರೆ ಅಂತ ಹೇಳೇ ಹೇಳಿದ್ರು. ಅದು ನಂಬ್ಕೊಂಡು ನಮ್ ಗಂಡು ಅಂತಲೇ ಬೆಳೆಸ್ದ. ಇಲ್ಲಿ ತನಕ ಮದುವೆ ಕೂಡ ಮಾಡಿಬಿಟ್ಟ. ಈಗ ಅವಳು ಬಂದಿದ್ದಾಳೆ, ಅವ್ರ ಅಪ್ಪನ ಕರ್ಕೊಂಡ್ ಬಂದಿದ್ದಾಳೆ, ಸೇನಾ ಸಮೇತ ವೈದ್ಯರನ್ನು ಕರ್ಕೊಂಡ್ ಬಂದಿದ್ದಾಳೆ. ನಾಳೆ ಪರೀಕ್ಷೆ ಆಗುತ್ತೆ, ಅಲ್ಲೆಲ್ಲ ಭಂಡಾರ ಹೊರಗೆ ಬರುತ್ತೆ, ನಮ್ಮಪ್ಪನ ಮರ್ಯಾದೆ ಹೋಗುತ್ತೆ, ನಾನೇನು ಬದುಕಲ್ಲ, ಸಾಯ್ತು. ಅವನು ಯಕ್ಷ ಸ್ಥೂಣಾಕರ್ಣ. ಅವನಂತಾನೆ ಹೆದರ್ಬೇಡ, ನಮಗೆ ಕೆಲವೊಂದು ಶಕ್ತಿ ಇರುತ್ತೆ, ನಮ್ದು ಪುರುಷ ದೇಹವನ್ನ ಇದೊಂದು ದಿನದ ಮಟ್ಟಿಗೆ ನೀನು ಕೊಡ್ತೀನಿ, ಈ ರಾತ್ರಿ. ನಾಳೆ ಬರ್ತಾ ಇರ್ತಾರೆ ಅವರು, ನನ್ನ ದೇಹ ತಗೊಂಡು ಹೋಗು, ಈ ಪುರುಷ ದೇಹ. ನಾಳೆ ಪರೀಕ್ಷೆ ಆಗ್ತಿರ್ಲಿಕ್ಕೆ ಬಂದು ವಾಪಸ್ ಕೊಟ್ಟು ಬಿಡು, ಮುಗಿದಾಯ್ತಲ್ಲ. ಅದು ಬಹಳ ಚೆನ್ನಾಗಿದೆ ಅಲ್ಲ ಪ್ಲಾನ್. ಹಾಗೆ ಆಗ್ಲಿ, ಕೊಡು ಅಂತ ಇಸ್ಕೋತಾಳೆ. ಪುರುಷ ದೇಹ ಬಂತು. ಪುರುಷ ದೇಹ ಬಂದಿದ್ದೆ ಅಲ್ಲೊಂದು ಘಟನೆ ಕೂಡ ನಡೆದಿರುತ್ತೆ. ಏನು, ಸಣ್ಣ ಹುಡುಗಿ ಇರ್ತಾಳಲ್ಲ ದ್ರುಪದನ ಮಗಳು, ಹಂಗೆ ಓಡಾಡ್ತಿರ್ಬೇಕಾದ್ರೆ ದೇವ್ರ ಮನೆಗೆ ಹೋಗಿ ಆಹಾರ ಹಾಕೊಂಡ್ಬಿಟ್ಟಿರ್ತಾಳೆ. ಹೆದರೇ ಬಿಟ್ಟಿರ್ತಾನೆ ದ್ರುಪದ. ಇನ್ನಷ್ಟು ಎಂಥೆಂಥದ್ದೋ ದೇವ್ರ ಸಾಲಿಗ್ರಾಮ ಮುಗಿಸಲ್ಲ ಅಂತ ಹೋಗಿ ಹಾರ ಹಾಕೊಂಡ್ಬಿಟ್ಟಿದ್ದೆ ಕೂಸು ಅಂತ ಹೇಳಿ ಅದೊಂದು ಭಯ ಇರುತ್ತೆ ಅವನಿಗೆ. ಯಾಕಂದ್ರೆ ಅದು ಭೀಷ್ಮನನ್ನು ಕೊಲ್ಲೋದು ಅದು ಏನು ಗೊತ್ತಿರಲ್ಲ ಇನ್ನ. ಆ ಕೂಸು ಹಾಕೊಂಡ್ಬಿಟ್ಟಿರುತ್ತೆ ಹಾರ. ಕಡೆಗೆ ಇವನು ಪುರುಷ ದೇಹನು ಬಂತು. ಮಾರನೇ ದಿವಸ ಬರ್ತಾರೆ, ಪರೀಕ್ಷೆ ಆಗುತ್ತೆ. ಎಂಥ ದೇಹ, ಯಕ್ಷನ ದೇಹ ರೀ, ಮಹಾಪುರುಷ ಅಂತ ಎಲ್ಲಾ ವೈದ್ಯರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಆಗೋಯ್ತಲ್ಲ, ಕಾಶಿರಾಜನ ಮಗಳು ಸತ್ಯ ಆಗತ್ತೆ. ನಿನ್ನೆ ನಾನು ನೋಡಿದ್ದೆ ಹಾಗೇನಿರಲಿಲ್ಲ, ಇವತ್ತು ಹೆಂಗೆ ಬಂತು ಅಂತ ಅವಳಿಗೆ ಆಯ್ತು. ಪುರುಷ ದೇಹ ಅಂತ ಆಯ್ತು, ಎಲ್ಲ ಆಯ್ತು. ಸರಿ, ಅವನು ಕೊಡ್ಬೇಕಲ್ಲ ದೇಹ ವಾಪಸ್ಸು. ಬರ್ತಾಳೆ, ಅಲ್ಲಿ ನೋಡಿದ್ರೆ ಅನ್ನೋ ವ್ಯವಸ್ಥೆ ಆಗೋಗಿರುತ್ತೆ. ಕುಬೇರ ಸಂಚಾರ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವನು ಸ್ಥೂಣಾಕರ್ಣ ಅದು ಹೂ ಬಿಡಿಸ್ತಾ ಹೆಣ್ಮಕ್ಳಂತೆ ಅವನೆಲ್ಲೆಲ್ಲ ಕೂತಿರ್ತಾನೆ. ಕುಬೇರನಿಗೆ ಸಿಟ್ಟು ಬಂದೋಗುತ್ತೆ. ಅಲ್ಲೋ, ನಿನಗೆ ನಾ ಕೊಟ್ಟಿದ್ದು ಶಕ್ತಿ ಸದ್ವಿನಿಯೋಗ ಆಗಲಿ ಅಂತ
ಈಗ ಯಾರ್ಯಾರೋ ನಿಮ್ ದೇಹ ಕೊಟ್ಟು ಕೂಡ್ಲಿಕ್ಕಲ್ಲ, ಎಷ್ಟು ತಪ್ಪು ಮಾಡಿದ್ಯಾ ಅಂದ್ರೆ ಇದೇ ದೇಹದಲ್ಲಿ ಬಿದ್ದಿರು ನೀನು ಶಾಪ ಕೊಡ್ತಾನೆ. ಮತ್ತೆ ನನಗೆ ವಾಪಸ್ ಬರೋದು ಯಾವಾಗ ಅಂತ ಕೇಳ್ತಾನೆ. ಅವಳು ಸತ್ತಾಗ ನಿನಗೆ ಬರುತ್ತೆ ಅಂತ. ಇವಳು ಬಂದು ಶರೀರ ಕೊಡ್ಲಿಕ್ಕೆ ಅಂತ ಹೋದ್ರೆ ಎಲ್ಲಿ ಆಗಲ್ಲ ಆಗ್ಬಿಡ್ತಾನೆ ಸ್ಥೂಣಾಕರಣ. ಎಕ್ಸ್ಚೇಂಜ್ ಆಗಲ್ಲ, ಮುಗೀತು, ಎಕ್ಸ್ಚೇಂಜ್ ಆಫರ್ ಮುಗೀತು ಅಂದ್ಬಿಡ್ತಾನೆ. ನಿನ್ ದೇಹ ನಿನಗೆ ಮತ್ತೆ ವಾಪಸ್ಸು ನೀ ಸತ್ತಾಗ ಅಂದ್ಬಿಡ್ತಾನೆ. ನೀ ಸತ್ತಾಗಲೇ ನನಗೆ ವಾಪಸ್ ಬರೋ ಸರಿ ಅಂತ ಹೇಳಿ ಆ ಶಿಖಂಡಿನಿ ಅಂತ ಹೆಸರಿಟ್ಟಿರ್ತಾನೆ ಮೊದಲು. ಆಮೇಲೆ ಶಿಖಂಡಿ ಅಂತ ಹೆಸರು ಬರುತ್ತೆ. ಶಿಖಂಡಿ ಅಂತಂದ್ರೆ ಈಗಿನ ಕಾಲದಂತೆ ಅಲ್ಲ, ಅದು ಪುರುಷನೇ, ಪುರುಷ ಶರೀರನೇ, ಶರೀರದ ಒಳಗೆ ಸ್ತ್ರೀ ಜೀವ ಇದಿದ್ದದ್ದು. ಇದು ಶಿಖಂಡಿ ಅನ್ನೋದು ಮಹಾಭಾರತದಲ್ಲಿ ಬರೋದು. ಈಗ ಅನ್ಕೊಂಡಂಗೆ ತೃತೀಯ ಲಿಂಗಿಗಳು ಅಂತ ತೋರಿಸ್ತಾರೆ, ಹಾಗಿಲ್ಲ. ಅದಕ್ಕೇನೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಅಂತಾರೆ, ಅವಳು ಸ್ತ್ರೀ 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 ಅಂತ ಹೊಡ್ಕೋತಿರ್ತಾರೆ ಭೀಷ್ಮಾಚಾರ್ಯ ಮೊದಲಿಂದ. ನಾ ಹೆಣ್ಮಕ್ಳ ಜೊತೆ ಯುದ್ಧ ಮಾಡಲ್ಲ, ಅವಳು ಸ್ತ್ರೀ, ಶರೀರ ಏನ್ ಬೇಕಾದ್ರೂ ಹೊತ್ಕೊಂಡ್ ಬರ್ಲಿ, ಅವಳು ಸ್ತ್ರೀನೇ, ಹಾಗಾಗಿ ನಾ ಯುದ್ಧ ಮಾಡಲ್ಲ. ಭೀಷ್ಮಾಚಾರ್ಯ ಹೇಳ್ತಾರೆ ಈ ಮಾತನ್ನ. ಇಷ್ಟು ಯಾವಾಗ ಬದ್ಧ ದ್ವೇಷ ಬಿದ್ದಿರುತ್ತೋ ಇಲ್ಲಿ ಏನಾಗುತ್ತೆ, ಇದೆಲ್ಲ ಆಚಾರ್ಯ ತಾತ್ಪರ್ಯ ನಿರ್ಣಯವನ್ನು ಕೊಡ್ತಾರೆ ನಮಗೆ. ಅಂಬಾ ಆಗಿದ್ದಾಗ ಅವಳು ವರ ಕೇಳಿದ್ದೇನು, ಭೀಷ್ಮ ನನ್ನ ಗಂಡ ಆಗಲಿ ಅಂತ ಕೇಳ್ತಾ ಇದ್ದಿತ್ತು. ಇದನ್ನ ಸ್ತ್ರೀ ಬಯಸಿದ್ರೆ ತಪ್ಪಲ್ಲ, ಅಪರಾಧ ಮಾಡಿರ್ಲಿಲ್ಲ. ಆದ್ರೆ ಬ್ರಹ್ಮದೇವರು ವರ ಶಾಪ ಏನಿದೆ, ನಿನಗೆ ದ್ವೇಷ ಬೀಳಲಿ ಅಂತ ಶಾಪ ಇದೆ. ಅದು ಬೀಳಬೇಕು ಅಂತಂದ್ರೆ ಅದಕ್ಕೊಂದು ರೀತಿಯಾದ ಸಹಕಾರಿ ಬೇಕು. ಅದಕ್ಕೆ ಪುರುಷ ಶರೀರ ಅಂತ ಕೊಟ್ಟು ದ್ವೇಷ ಅನ್ನೋದು ಹುಟ್ಟಿ ಎಲ್ಲಿ ತನಕ ಕಡೆಗೆ ಭೀಷ್ಮನನ್ನು ಹೊಡಿಬೇಕು ಅಂತಂದ್ರೆ ಅವಳೇ ಬಂದು ನಿಲ್ಲಬೇಕು. ಇವೆಲ್ಲ ಇದೆ ರಹಸ್ಯ ಒಳಗೆ ಅಂತ ಮುಂದೆ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಶಿಖಂಡಿ ಎಲ್ಲಿಗೆ ನಿಂತರೂ, ಶಿಖಂಡಿ ಬಾಣ ಬಿಟ್ಟರೂ ಕೂಡ ಭೀಷ್ಮಾಚಾರ್ಯರಿಗೆ ಒಂದೇ ಒಂದು ಅವಳ ಬಾಣನೂ ಕೂಡ ತಾಗಲ್ಲ. ಪಕ್ಕದಲ್ಲಿ ದುಶಾಸನ ಇರ್ತಾನೆ, ದುಶಾಸನಿಗೆ ತೋರಿಸ್ತಾರೆ ಭೀಷ್ಮಾಚಾರ್ಯ ಅರ್ಜುನ ಬಾಣವನ್ನ ಏಕ ಪ್ರಕಾರ ಸುರಿಸಿದಾಗ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ದುಶಾಸನಿಗೆ ಕಿತ್ತಿ ಕಿತ್ತಿ ತೋರಿಸ್ತಾರೆ ಎರಡು ಬಾಣ. ನೋಡು, ನನ್ನ ದೇಹವನ್ನ ಯಾವುದೇ ರೀತಿಯಾದ ಸ್ತ್ರೀ ಆಯುಧದಿಂದ ಮುಟ್ಲಿಕ್ಕೆ ಆಗಲ್ಲ, ಅಷ್ಟು ಬ್ರಹ್ಮಚರ್ಯ ನನ್ನಲ್ಲಿದೆ. ಒಂದೇ ಒಂದು ಬಾಣನು ಸ್ತ್ರೀ ಮುಟ್ಟಿದ್ದು ನನ್ನನ್ನು ತಾಕ್ತಾ ಇಲ್ಲ. ಮತ್ತೆ ಇಷ್ಟೆಲ್ಲ ಚುಚ್ಚಿದೆಯಲ್ಲ ಅಂತಂದ್ರೆ ಒಂದು ಕಿತ್ತಿ ತೋರಿಸ್ತಾರೆ, ನೋಡಿ ಇದ್ರ ಮೇಲೆ ಏನ್ ಬರೆದಿದೆ, ಏನಿದೆ, ವಿಜಯ ವಿಜಯ. ಅರ್ಜುನನ ಬಾಣದ ಮೇಲೆ ವಿಜಯ ಚಿಹ್ನೆ, ಒಂದೊಂದು ಟ್ರೇಡ್ ಮಾರ್ಕ್ ಅಂತ ಇರುತ್ತಲ್ಲ, ಅರ್ಜುನ ಬಾಣ ಬಿಟ್ಟರೆ ಅದರ ಮೇಲೆ ಏನಿರಬೇಕು, ವಿಜಯ. ಅವ್ರು ಕಿತ್ತಿ ತೋರಿಸ್ತಾರೆ, ನೋಡಿ ಇದೆಲ್ಲ ಅರ್ಜುನನ ಬಾಣ. ಶಿಖಂಡಿಯ ಒಂದೇ ಒಂದು ಬಾಣನು ನನಗೆ ಹೊಕ್ಕಿಲ್ಲ. ಇಷ್ಟು ಆ ಶಿಖಂಡಿಗೆ ದ್ವೇಷ ಬೀಳಬೇಕು, ಅವರಿಂದಲೇ ಭೀಷ್ಮಾಚಾರ್ಯರ ಪತನ ಅಂತ ಆಗಬೇಕು. ಪ್ರಸಿದ್ಧಿ ಏನಂತಾಯ್ತು, ಭೀಷ್ಮಾಚಾರ್ಯರ ಪತನ ಆಯಿತು. ಯಾರಿಂದ? ಶಿಖಂಡಿಯಿಂದ. ಆದ್ರೆ ಬಿದ್ದಿದ್ದು ಎಲ್ಲ ಬಾಣ ಯಾರದ್ದು? ಅರ್ಜುನ. ಇಷ್ಟು ಅವಳಿಗೆ ಬೇಕಾದಂತಹ ಆ ವರಾಂಗಿನಿ, ಅವಳ ಶಾಪನೂ ಆಗಬೇಕು, ಮತ್ತು ಈ ಭೀಷ್ಮಾಚಾರ್ಯರಿಗೂ ಅಷ್ಟು ಕಟ್ಟಬೇಕು. ಇಷ್ಟು ಏನಾಗತ್ತೆ, ಆ ಭೀಷ್ಮಾಚಾರ್ಯರ ಒಂದು ಪೂರ್ವ ಕಥನ. ಭೀಷ್ಮ ಪರ್ವ ಆರಂಭ ಆಗೋದು ಸೇನಾ ಮೊದಲನೇ ದಿನದಿಂದ ಅಲ್ಲ, ಅದೊಂದು ಆಶ್ಚರ್ಯ ಇದೆ. ಭೀಷ್ಮ ಪರ್ವ ಆರಂಭ ಆಗೋದೇ ಭೀಷ್ಮಾಚಾರ್ಯರ ಪತನದಿಂದ, ಅದೊಂದಿದೆ. ವೇದವ್ಯಾಸ ದೇವರು ಬಂದು ಕೇಳ್ತಾರೆ, ನಿನ್ನ ಒಂದು ಮೋಹಕ್ಕೆ ಎಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ ನೋಡ್ತೀಯಾ, ದಿವ್ಯ ದೃಷ್ಟಿ ಕೊಡ್ತೀನಿ ನಿನಗೆ ಅಂತಾರೆ ವೇದವ್ಯಾಸ ದೇವರು. ಬೇಡಪ್ಪ ಬೇಡ, ನನಗೆ ಸಾಕಾಗಿ ಹೋಗಿದೆ, ಕಣ್ಣಿಲ್ದೇ ಇರೋದೇ ಚಲೋ ಆಯ್ತು, ಆದ್ರೆ ಒಂದು ನನಗೆ ಕಿವಿಯಾರ ಕೇಳಬೇಕು ಅಂತ ಇದೆ ಅಂತ. ಹೌದಾ, ಹಾಗಿದ್ರೆ ಸಂಜಯನಿಗೆ ಆ ವರ ಕೊಡ್ತೀನಿ, ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ಬಿಡ್ತೀನಿ. ಅವನದನ್ನು ನೋಡಿ ಹೆಂಗೆ, ಎಲ್ಲಿ ತನಕ ನೋಡೋದು, ಅವರು ಏನು ಬಾಣ ಬಿಡ್ತಾರೆ, ಎಲ್ಲಿ ಬಾಣ ಬಿಡ್ತಾರೆ ಅಷ್ಟೇ ಅಲ್ಲ, ಅವ್ರ ಮನಸ್ಸಿನಲ್ಲಿ ಏನು ಅನುಕೊಂಡು ಬಾಣ ಬಿಡ್ತಾರೆ ಅನ್ನೋಷ್ಟು ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ಬಿಡ್ತೀನಿ ಅಂತ. ಇಷ್ಟೆಲ್ಲ ಕೊಟ್ಟ ಮೇಲೆ ಕೇಳ್ತಾನೆ ಧೃತರಾಷ್ಟ್ರ, ಈ ಯುದ್ಧದ ಅಂತಿಮ ಏನಾಗ್ಬೋದು, ರಿಸಲ್ಟ್ ಅಷ್ಟೇ ಕೇಳೋದಿರುತ್ತಲ್ಲ, ಕೇಳ್ತಾರೆ. ವೇದವ್ಯಾಸ ಅಂತಾರೆ, ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಮಾತ್ರ ಜಯ. ಆದ್ದರಿಂದ ಇವಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಧರ್ಮ ಇದ್ರೆ ನಿನಗೆ ಜಯ, ನಿನ್ನ ಧರ್ಮ ಇಲ್ಲ ಅಂದ್ರೆ ಜಯ. ಇಷ್ಟು ವೇದವ್ಯಾಸ ದೇವರಿಂದ ಸಂಜಯನಿಗೆ ವರವನ್ನು ಕೇಳಿಸಿಕೊಂಡು ಸಂಜಯನನ್ನು ಕರೆಸ್ಕೊಂಡ್ಬಂದು ಕೇಳಬೇಕಲ್ಲ. ಸಂಜಯನು ಯುದ್ಧಕ್ಕೆ ಹೋಗ್ಬಿಟ್ಟಿರ್ತಾನೆ, ಸಂಜಯ ಇರಲ್ಲ ಮೊದಲು 10 ದಿವಸ ಸಂಜಯನೂ ಕೂಡ ಧೃತರಾಷ್ಟ್ರನ ಹತ್ರ ಇರಲ್ಲ, ಅವನು ಯುದ್ಧಕ್ಕೆ ಹೋಗಿರ್ತಾನೆ. ದುಷ್ಟದ್ಯುಮ್ನ ಅವನು ಕೊಲ್ಲಕ್ಕೆ ಹೋಗ್ಬಿಟ್ಟಿರ್ತಾನೆ. ಕಡೆಗೆ ವೇದವ್ಯಾಸ ದೇವರು ಬಂದು ಬಿಡಿಸಿ, ಇಲ್ಲೊಂದು ನ್ಯೂಸ್ ರಿಪೋರ್ಟ್ರು
ಕೊಲ್ಲಬಾರದು ಅವನನ್ನ ಅಂತ ಹೇಳಿ ಬಿಡಿಸಿ ಅವನನ್ನ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಸಂಜಯ ಕಣ್ಣಾರೆ ನೋಡಿ ಹೋಗ್ತಾನೆ ಭೀಷ್ಮಾಚಾರ್ಯರು ಬಿದ್ದಿದ್ದರು. ಭೀಷ್ಮಾಚಾರ್ಯರು ಬಿದ್ದಿದ್ದನ್ನೇ ಹೋಗಿ ಸೀದಾ ಧೃತರಾಷ್ಟ್ರನ ಹತ್ರ ಹೋಗಿ ಹೇಳ್ತಾರೆ, ಧೃತರಾಷ್ಟ್ರ ಇವತ್ತು ಭೀಷ್ಮಾಚಾರ್ಯರು ಬಿದ್ರು. ಇಲ್ಲಿಂದ ಭೀಷ್ಮ ಪರ್ವ ಶುರುವಾಗುತ್ತೆ. ಭೀಷ್ಮಾಚಾರ್ಯರು ಬಿದ್ರು ಅಂತ ಹೇಳಿದಾಗ ಆಶ್ಚರ್ಯ ಆಗುತ್ತೆ. ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಬೀಳೋದೇ ಸಾಧ್ಯ ಇಲ್ಲ. ಯಾಕೆ ಧಾರ್ಮಿಕರು, ಇಂಥ ಧಾರ್ಮಿಕರು ಧರ್ಮದಿಂದ ಯುದ್ಧ ಮಾಡೋರಿಗೆ ಒಂದು ವೇಳೆ ಪತನ ಅಂತಾಯ್ತು ಅಂತಂದ್ರೆ ಪ್ರಾಯ ಅಧರ್ಮ ಗೆಲ್ತಾ ಇದೆಯೇನೋ ಆ ಯುದ್ಧದಲ್ಲಿ, ಹೀಗೆಲ್ಲ ಸಂಶಯ ತಗೊಂಡ್ಬಿಡ್ತಾನೆ ತಲೆಯಲ್ಲಿ. ಅವಾಗ ಸಂಜಯನಿಗೆ ಕೇಳ್ತಾರೆ, ಸಂಜಯ ನೀನು 10 ದಿನ ಇದೆಯಲ್ಲ, ನನಗೆ ಮೊದಲಿಂದ ಹೇಳಿ ಏನಾಯ್ತು, ಮೊದಲಿಂದ ಯುದ್ಧದಲ್ಲಿ ಏನಾಯ್ತು ಹೇಳು. ಯಾರು ಹೇಗೆ ನಿಂತರು, ಯಾರ ಮನಸ್ಥಿತಿ ಏನಿತ್ತು, ಯಾರು ಯಾವ ರೀತಿ ಒಪ್ಪಂದ ಮಾಡಿಕೊಂಡ್ರು, ಭೀಷ್ಮಾಚಾರ್ಯನ ಕೆಳಗೆ ಬೀಳಿಸ್ಬೇಕು ಅಂತಂದ್ರೆ ಹೆಂಗ ಹುನ್ನಾರ ನಡೀತು. ಶಬ್ದ ನೋಡ್ರಿ, ಹುನ್ನಾರ ನಡೀತಂತೆ ಅವ್ನು ಆಡೋದು. ಭೀಷ್ಮಾಚಾರ್ಯ ನಂಗೆಲ್ಲ ಕೆಳಗೆ ಬೀಳ್ಸಕ್ ಆಗಲ್ಲ, ನಿನಗೆ ದಿವ್ಯ ದೃಷ್ಟಿ ಇದೆಯಲ್ಲ, ವೇದವ್ಯಾಸದೇವರು ಕೊಟ್ಟಿದ್ದಾರೆ, ನೀನು ಹೇಳು ನನಗೆ ಅಂತ ಕೇಳ್ಕೊಂಡಾಗ ಆ ಭೀಷ್ಮ ಪರ್ವವನ್ನ ಸಂಜಯ ಹೇಗೆ ಹೇಳಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಅದೇ ಯಥಾವತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.